ಹಲೋ ಅಂಡ್ ವೆಲ್ಕಮ್ ಟು ಪ್ರೇಮ್ಸ್ ಕ್ಲಾಸಸ್. ನಾನು ನಿಮ್ಮ ಪ್ರೇಮ್. ಡಿಯರ್ ಸ್ಟೂಡೆಂಟ್ಸ್, ಈಗಾಗಲೇ ಆಲ್ರೆಡಿ ನಾವು PC, PSI ಮತ್ತು AO ಈ ಥರ ಎಕ್ಸಾಮ್ಗಳು ಹತ್ರ ಬರ್ತಿರೋದ್ರಿಂದ ಒಂದಷ್ಟು ಇಂಪಾರ್ಟೆಂಟ್ ಕ್ಲಾಸಸ್ ಅನ್ನ ಮಾಡಿದ್ದೀವಿ. ಇವತ್ತಿನ ಈ ಒಂದು ಸೆಷನ್ ಅಲ್ಲಿ ಜಿಯೋಗ್ರಫಿಯ ಇಂಪಾರ್ಟೆಂಟ್ ಥೀಮ್ಸ್ ಯಾವ್ಯಾವ ಇದಾವೆ, ಅತಿ ಹೆಚ್ಚು ಯಾವ ಕಾನ್ಸೆಪ್ಟ್ ಇಂದ ಜಿಯೋಗ್ರಫಿಯ ಪ್ರಶ್ನೆಗಳು ಇತ್ತೀಚೆಗೆ KEA, KPSC ಮತ್ತು UPSC ಅಲ್ಲಿ ಕೇಳ್ತಿದ್ದಾರೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಅನ್ನ ಎಕ್ಸಾಮ್ ಟೈಮಲ್ಲಿ ಕ್ವಿಕ್ ರಿವಿಷನ್ ಮಾಡೋದು ಹೇಗೆ, ಆ ಯಾವೆಲ್ಲ ಟಾಪಿಕ್ಸ್ ಇಂದ ಪ್ರಶ್ನೆಗಳು ಬಂದಿದೆ ಅಂತಕ್ಕಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅಂಡ್ ನಾನೀಗ ಸುಮಾರು ಕೊನೆ ಒಂದು 10 ವರ್ಷದ KS, ರೀಸೆಂಟ್ ಆಗಿ ನಡೆದಿರತಕ್ಕಂಥ KEA, ಒಂದು 10 ವರ್ಷದ UPSC ಪ್ರಶ್ನೆ ಪತ್ರಿಕೆ ಕಂಪ್ಲೀಟ್ ಎಲ್ಲವನ್ನು ಕೂಡ ಅನಾಲಿಸಿಸ್ ಮಾಡ್ಕೊಂಡು ಬಂದಿದ್ದೀನಿ. ಅದ್ರ ಜೊತೆಗೆ ಫಸ್ಟು ಯಾವೆಲ್ಲ ಕಾನ್ಸೆಪ್ಟ್ಗಳಿಂದ ತಮಗೆ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತಕ್ಕಂಥದ್ದನ್ನ ಕೂಡ ನಾನು ನಿಮಗೆ ತೋರಿಸ್ತೀನಿ. ಯಾವ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಅಂತಕ್ಕಂಥದ್ದನ್ನ ತೋರಿಸ್ತಾ ಹೋಗ್ತೀನಿ. ದೆನ್ ಕೊನೆಗೆ ಇದೆಲ್ಲವನ್ನ ನೋಡಿದ್ಮೇಲೆ ನಿಮ್ಗೊಂದು ಐಡಿಯಾ ಬರುತ್ತೆ. ಸೊ ಅದಾದ ನಂತರ ನಾನು ಕೊನೆಯಲ್ಲಿ ಯಾವ್ಯಾವ ಚಾಪ್ಟರ್, ಫಾರ್ ಎಕ್ಸಾಂಪಲ್ ಇಂಡಿಯನ್ ಜಿಯೋಗ್ರಫಿಯಿಂದ ಎಷ್ಟು ಚಾಪ್ಟರ್ನ ರಿವಿಷನ್ ಮಾಡಬೇಕು, ಕರ್ನಾಟಕ ಜಿಯೋಗ್ರಫಿಯಿಂದ ಎಷ್ಟು ಚಾಪ್ಟರ್, ಅರೌಂಡ್ ಒಂದು 5 ಚಾಪ್ಟರ್ ಇಂಡಿಯನ್ ಜಿಯೋಗ್ರಫಿ, ಕರ್ನಾಟಕ 4 ಚಾಪ್ಟರ್, ವರ್ಲ್ಡ್ ಜಿಯೋಗ್ರಫಿ 3 to 4 ಚಾಪ್ಟರ್. ಸೊ ಇಷ್ಟನ್ನ ಎಕ್ಸಾಮ್ ಟೈಮಲ್ಲಿ ರಿವಿಷನ್ ಮಾಡಬೇಕಾಗುತ್ತೆ. ಅದನ್ನ ಕೊನೆಗೆ ತಮಗೆ ಲಿಸ್ಟ್ ಅನ್ನ ಕೊಡ್ತಾ ಹೋಗ್ತೀನಿ. ಅಂಡ್ ನಾನು ಈಗ ಹೇಳ್ತಿರ್ತಕ್ಕಂಥ ಈ PDF ಅನ್ನು ಕೂಡ ಪ್ರೇಮ್ಸ್ ಕ್ಲಾಸಸ್ ಟೆಲಿಗ್ರಾಮ್ ಚಾನಲ್ಗೆ ಇವತ್ತು ಸಂಜೆ ಒಂದು 6 ಗಂಟೆ ಅಷ್ಟರಲ್ಲಿ ಅಪ್ಲೋಡ್ ಮಾಡಿರ್ತೀವಿ. 6ರಿಂದ 7 ಗಂಟೆ ಅಷ್ಟರಲ್ಲಿ. ಓಕೆ, ಇದನ್ನ ನೋಡ್ಕೊಳ್ಳಿ. ಅಂಡ್ ಇನ್ನೂ ಒಂದು ಡಿಸ್ಕ್ಲೈಮರ್, ನಾನು ಯಾವತ್ತೂ ಕೂಡ ಶಾರ್ಟ್ ಕಟ್ ಅನ್ನ ಸಜೆಸ್ಟ್ ಮಾಡಲ್ಲ. ಇಷ್ಟು ಮಾತ್ರ ಓದಿ ಅಂತ ಯಾವತ್ತೂ ಹೇಳಲ್ಲ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮಾತ್ರ ಓದಿ ಅಂತ ಯಾವತ್ತೂ ಹೇಳಲ್ಲ. ಅಬ್ಸಲ್ಯೂಟ್ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇರಬೇಕು, ಎಲ್ಲವನ್ನು ಓದಬೇಕು. ಆದರೆ ಎಕ್ಸಾಮ್ ಟೈಮ್ಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಎಕ್ಸಾಮ್ ಟೈಮಲ್ಲಿ ಎಲ್ಲ ಓದ್ಲಿಕ್ಕಾಗಲ್ಲ. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಕೊಡ್ತಿರೋದು. ತಾವು ಯಾವತ್ತಾದ್ರು ಮುಂದೆ ಯಾರೋ ಒಂದು 6 ತಿಂಗಳು ಅಥವಾ ವರ್ಷನೋ ಆದ ನಂತರ ಅವತ್ತು ನೋಡಿ ಸರ್ ಇಷ್ಟು ಮಾತ್ರ ಹೇಳಿದ್ದಾರೆ, ಇಷ್ಟು ಮಾತ್ರ ಓದ್ತೀನಿ ಅಂತ ಹೇಳಿ ಅನ್ಕೋಬೇಡಿ. ಕ್ಲಿಯರ್? ಸೊ ನೆಕ್ಸ್ಟ್ ಬರೋಣ. ಈಗ ಎಲ್ಲಾ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ತೆಗೆದುಕೊಂಡು ಬಂದಿದ್ದೀನಿ. KS ಇಂದ, KEA ಇಂದ, KPSC ಇಂದ, ಜೊತೆಗೆ UPSC ಇಂದ. ಅದೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಜಸ್ಟ್ 1 ಮಿನಿಟ್ ನನ್ನ ಮೆಂಟರ್ಶಿಪ್ ಮತ್ತೆ ಕೋರ್ಸ್ ಅನ್ನ ಪ್ರಮೋಟ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಮೆಂಟರ್ಶಿಪ್ ಶುರು ಆಗ್ತಾ ಇದೆ KSಗೆ 2026ಗೆ. ಸೊ ಮೆಂಟರ್ಶಿಪ್ ಅಡ್ಮಿಷನ್ ಡೇಟ್ ಶುರುವಾಗಿದ್ದು 3ನೇ ತಾರೀಕು. ಮೆಂಟರ್ಶಿಪ್ ಗ್ರೂಪ್ ಆಲ್ರೆಡಿ 8ನೇ ತಾರೀಕು ಕ್ರಿಯೇಟ್ ಆಗಿದೆ. ಮೆಂಟರ್ಶಿಪ್ ಅನ್ನ 13ನೇ ತಾರೀಕು ಶುರು ಮಾಡ್ತೀವಿ. ಸೊ ಕೋರ್ಸ್ ಆಕ್ಟಿವೇಶನ್ 10ನೇ ತಾರೀಕು ಅಂದ್ರೆ ಇವತ್ತು ಆಕ್ಟಿವೇಶನ್ ಅನ್ನ ಮಾಡ್ಕೊಡ್ತೀವಿ. ಸೊ ಈ ಮೆಂಟರ್ಶಿಪ್ಗೆ ಜಾಯ್ನ್ ಆಗ್ತಕ್ಕಂಥದ್ದು ಯಾರ್ಯಾರು ಜಾಯ್ನ್ ಆಗ್ತಾರೆ, ಕಂಪ್ಲೀಟ್ KSಗೆ ಜಾಯ್ನ್ ಆಗ್ತಕ್ಕಂಥವ್ರು, ನಾನು ಏನು ಒಂದು 3 to 4 ಮಂತ್ಸ್ ಪ್ರಿಲಿಮ್ಸ್ ಇದೆ. ಸೊ ಅಷ್ಟಕ್ಕೆ ನಿಮ್ಗೆ ಏನೇನು ಓದಬೇಕು, ಏನು ಓದಬಾರ್ದು ವಿತ್ ಕ್ಲಾಸ್ ಎಲ್ಲವನ್ನು ಕೂಡ ಕೊಡ್ತಾ ಹೋಗ್ತೀವಿ. ಸೊ ಓನ್ಲಿ ಮೆಂಟರ್ಶಿಪ್ ಬೇಕು ಅಂದ್ರೆ 1999, ಕ್ಲಾಸ್ ವಿತ್ ಮೆಂಟರ್ಶಿಪ್ ಎಲ್ಲವೂ ಬೇಕು ಸರ್ ಅಂದ್ರೆ 2999. ಇದರಲ್ಲಿ ಏನ್ ಕೊಡ್ತೀರ ಅಂದ್ರೆ ಕಂಪ್ಲೀಟ್ ಎವ್ರಿ ಡೇ ಟಾರ್ಗೆಟ್, ಏನು ಓದಬೇಕು ಏನು ಓದಬಾರ್ದು ಎಲ್ಲ ಸಬ್ಜೆಕ್ಟ್ ಜೊತೆಗೆ ಕ್ಲಾಸಸ್, ಅಂಡ್ ಇದ್ರ ಜೊತೆಗೆ ಎಕನಾಮಿಕ್ಸ್ ಬಜೆಟ್, ಇದ್ರ ಜೊತೆಗೆ ಅನೇಕ ಪ್ರಶ್ನೆ ಪತ್ರಿಕೆಗಳನ್ನ ನಿಮ್ಗೆ ನಾನು ಅನಾಲಿಸಿಸ್ ಮಾಡ್ಕೊಂಡು ಕೊಡ್ತಾ ಇದ್ದೀನಿ. ಸೊ ಅದನ್ನ ತಾವು ಅನುಕೂಲವನ್ನ ಪಡಿಸ್ಕೊಳ್ಬಹುದು. ಇದಕ್ಕೆ ಮೆಂಟರ್ಶಿಪ್ ಬೇಕಾಗಿರ್ತಕ್ಕಂಥವ್ರು ನಮ್ಮ ಟೀಮ್ಗೆ ಸಂಪರ್ಕಿಸಿ 7026132710 ಈ ನಂಬರ್ಗೆ ವಾಟ್ಸ್ಆಪ್ ಮೂಲಕ ಸಂಪರ್ಕಿಸಿ ಅಡ್ಮಿಷನ್ ಅನ್ನ ಪಡ್ಕೋಬಹುದು. ನನ್ನ ಸಜೆಷನ್ ಮೆಂಟರ್ಶಿಪ್ ವಿತ್ ಕೋರ್ಸ್ಗೆ ಹೋಗಿ. ಬಿಕಾಸ್ ನಿಮಗೆ ಕೋರ್ಸೇ 3500 ಮೇಲೆ ಇರತಕ್ಕಂಥ ಕೋರ್ಸು, ಅದ್ರ ಜೊತೆ ಮೆಂಟರ್ಶಿಪ್ ಕೂಡ ಸಿಗ್ತಾ ಇದೆ. ಸೊ ಜಸ್ಟ್ 2999ಕ್ಕೆ. ಸೊ ನೆಕ್ಸ್ಟ್ ಟೆಸ್ಟ್ ಕಿಟ್ ಬೇಕಾಗಿರ್ತಕ್ಕಂಥವ್ರು ಟೆಸ್ಟ್ ಕಿಟ್ ಅನ್ನ ಬುಕ್ ಮಾಡಬಹುದು. VA ಆಗಿರ್ಬೋದು, PC, PSI ಆಗಿರ್ಬೋದು ಅಥವಾ KS ಆಗಿರ್ಬೋದು, ಎಲ್ಲರೂ ಕೂಡ ತಮ್ಮ ಮನೆ ಬಾಗಿಲಿಗೆ ಬರುತ್ತೆ. ಅದಕ್ಕಿಂತ ಮುಂಚೆ ಸೈನ್ಸ್ ಡಿಕೋಡ್ ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ ಬರುತ್ತೆ. ಸೊ ಇದಿರಲಿ, ಈಗ ಬರೋಣ. ಎಸ್, KS ಪ್ರಶ್ನೆ ಪತ್ರಿಕೆಯನ್ನ ಫಸ್ಟ್ ಒಂದು ಸಾಲ್ವ್ ಮಾಡೋಣ, ನಂತರ KE ಅದೊಂದು ಮಾಡೋಣ, ನಂತರ KS ಮಾಡೋಣ. ಈ ರೀತಿ 2 ಆಲ್ಟರ್ನೇಟಿವ್ ಆಗಿ ಮಾಡ್ತಾ ಹೋಗೋಣ. ನಿಮ್ಗೆ ಆಗ ಒಂದು ಪ್ಯಾಟರ್ನ್ ಗೊತ್ತಾಗುತ್ತೆ. KS 2024 ಆಗಸ್ಟ್ ಅಲ್ಲಿ ಎಕ್ಸಾಮ್ ಏನ್ ನಡೀತಲ್ವಾ, ಫಸ್ಟ್ ಎಕ್ಸಾಮು. ಅಂದ್ರೆ 2024 ನಮ್ಗೆ ಅದೃಷ್ಟ ಏನು ಅಂದ್ರೆ 2 ಪ್ರಶ್ನೆ ಪತ್ರಿಕೆಗಳು ಸಿಕ್ಕಿದಾವೆ ಅನಾಲಿಸಿಸ್ ಮಾಡ್ಲಿಕ್ಕೆ. ಒಂದು ಟ್ರಾನ್ಸ್ಲೇಷನ್ ಸರಿ ಇಲ್ಲ ಅಂತ ಹೇಳಿ 2024 ಆಗಸ್ಟ್ ಅಲ್ಲಿ ನಡೆದಿರ್ತಕ್ಕಂಥದ್ದು ಕ್ಯಾನ್ಸಲ್ ಆಗಿ ಮತ್ತೊಂದು ಬಂತು. ಸೊ ಎರಡನ್ನು ಕೂಡ ನಾವು ಅನಾಲಿಸಿಸ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಯೂಶಲಿ KS ಪ್ರಶ್ನೆ ಪತ್ರಿಕೆಯನ್ನ ಅಬ್ಸರ್ವ್ ಮಾಡಿದಾಗ ಸ್ವಲ್ಪ ಜಾಸ್ತಿ ಒತ್ತನ್ನ ಅಗ್ರಿಕಲ್ಚರ್ಗೆ ಕೊಟ್ಟಿದ್ದಾರೆ, ಕೃಷಿಗೆ ಸಂಬಂಧಪಟ್ಟಂತೆ. ಅದ್ರಲ್ಲಿ ಕೂಡ ಯಾವ ರೀತಿ ಪ್ರಶ್ನೆಯನ್ನ ಕೇಳಿದ್ದಾರೆ ಅಂದ್ರೆ ಜೋಳ ಆಗಿರ್ಬೋದು, ರಾಗಿ, ಬಾಜ್ರಾ, ಈ ಮಿಲ್ಲೆಟ್ಸ್ ಏನಿದಾವಲ್ಲ ಈ ಧಾನ್ಯಗಳು. ಸೊ ಈ ಧಾನ್ಯಗಳನ್ನ ಹೈಯೆಸ್ಟ್ ಎಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ, ಯಾರು ಪ್ರೊಡ್ಯೂಸ್ ಮಾಡ್ತಾರೆ, ದೇಶ ಯಾವುದು, ಮತ್ತೆ ನಮ್ಮ ದೇಶದ ಹೈಯೆಸ್ಟ್ ಯಾವ ರಾಜ್ಯ. ಸೊ ಈ ರೀತಿಯ ಪ್ರಶ್ನೆಯನ್ನ ಕೇಳಿದ್ರು ಒಂದು.
ಜಸ್ಟ್ ನಾನು ಯಾವ್ಯಾವ ಪ್ರಶ್ನೆ ಕೇಳಿದರೆ ಹೇಳ್ಕೊಂಡ್ ಬರ್ತೀನಿ ಅಷ್ಟೇ, ನಿಮ್ಗೊಂದು ಪ್ಯಾಟರ್ನ್ ಗೊತ್ತಾಗುತ್ತೆ. ಕೊನೆಯಲ್ಲಿ ಇಂಪಾರ್ಟೆಂಟ್ ಟಾಪಿಕ್ ಅನ್ನ ಕೊಡ್ತೀನಿ. ಸೊ ಕೊನೆಯಲ್ಲಿ ಕೊಡೋತಕ್ಕಂಥದ್ದು ಅರ್ಥ ಆಗಬೇಕು ಅಂದ್ರೆ ಈಗ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. PDF ಕೊಡ್ತೀನಿ, ಡೋಂಟ್ ವರಿ, ಬರ್ಕೋಬೇಡಿ. ನೆಕ್ಸ್ಟ್ ಎರಡನೇ ಕ್ವಶನ್ ಅನ್ನ ನೋಡ್ತಾ ಬಂದ್ರೆ, ಇಂಡಿಯನ್ ಡ್ರೈನೇಜ್ ಸಿಸ್ಟಮ್, ನಮ್ಮ ಭಾರತದ ನದಿ ವ್ಯವಸ್ಥೆ. ಇದು ಕೂಡ ಸ್ಟೇಟ್ಮೆಂಟ್ ವೈಸ್ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅದರಲ್ಲಿ ಯಾವ ರೀತಿ ಕೇಳಿದ್ದಾರೆ ಅಂದ್ರೆ, ನಮ್ಮ ಹಿಮಾಲಯನ್ ನದಿ ಮತ್ತೆ ಪೆನಿನ್ಸುಲರ್ ಪಾರ್ಟ್ ಆಗಿರ್ತಕ್ಕಂಥ ನದಿ, ನಮ್ಮ ಇಂಡಿಯಾದಲ್ಲಿ ಪೆನಿನ್ಸುಲರ್ ಪಾರ್ಟ್ ಅಲ್ಲಿ ಏನು ನಡೀತವೆ, ನಥಿಂಗ್ ಬಟ್ ಸದರ್ನ್ ಪಾರ್ಟ್ ಅಲ್ಲಿ ಏನು ನದಿಗಳು ಇರ್ತಾವಲ್ವಾ, ಈ ನದಿಗಳು ಮತ್ತೆ ಹಿಮಾಲಯನ್, ಈ ಗಂಗಾ ಆಗಿರ್ಬೋದು, ಯಮುನಾ ಆಗಿರ್ಬೋದು, ಬ್ರಹ್ಮಪುತ್ರ. ಸೊ ಈ ನದಿಗೂ ಇರ್ತಕ್ಕಂತಹ ಡಿಫ್ರೆನ್ಸ್ ಅನ್ನ ಸ್ಟೇಟ್ಮೆಂಟ್ ವೈಸ್ ಪ್ರಶ್ನೆಯನ್ನಾಗಿ ಕೇಳಿರ್ತಕ್ಕಂಥದ್ದು. ಸೊ ಅಲ್ಲಿಗೆ ನದಿ ವ್ಯವಸ್ಥೆ ಇಂಪಾರ್ಟೆಂಟ್ ಅಂತ ನನಗೆ ಗೊತ್ತಾಯ್ತು. ನೆಕ್ಸ್ಟ್ ರಿವರ್ಸ್ ಅಂಡ್ ದೇರ್ ವಾಟರ್ ಫಾಲ್ಸ್. ಎಗೇನ್ ನೋಡಿ, ಡ್ರೈನೇಜ್ ಸಿಸ್ಟಮ್ ಅಲ್ಲೇನೆ ನದಿ ವ್ಯವಸ್ಥೆಯಲ್ಲಿ ನದಿಗಳು, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವ ನದಿಗಳಿಂದ ಯಾವ ಜಲಪಾತ ಉಂಟಾಗಿದೆ ಅಂತಕ್ಕಂಥ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅದರಲ್ಲಿ ಯಾವ್ಯಾವ್ದು ಕೇಳಿದ್ದಾರೆ ಅಂದ್ರೆ, ಲಕ್ಷ್ಮಣ ತೀರ್ಥದಿಂದ, ವರಾಹಿಯಿಂದ, ಅಘನಾಶಿನಿ, ಬೇಡ್ತಿ, ಇವುಗಳಿಂದ ಯಾವ ಜಲಪಾತ ಕ್ರಿಯೇಟ್ ಆಯಿತು, ಯಾವ ನದಿಯಿಂದ ಯಾವ ಜಲಪಾತ ಅಂತ ಹೇಳಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ಯೂಶಲಿ ಇದು ಕರ್ನಾಟಕ ಜಿಯೋಗ್ರಫಿ, ನಾನು ಇಲ್ಲೇ ಹಾಕೊಂಡಿದ್ದೀನಿ, ಟೋಟಲ್ ಇಂಡಿಯಾ ಜಿಯೋಗ್ರಫಿ ಇಲ್ಲೇ ಹಾಕಿದ್ದೀನಿ. ನೆಕ್ಸ್ಟ್ ಸ್ಟೇಟ್ ವಿತ್ ಅಲ್ಲಿಗೆ ನಿಮಗೆ ಒಂದು ಅಬ್ಸರ್ವ್ ಮಾಡಿದ್ರಿ, ಇಂಡಿಯನ್ ಡ್ರೈನೇಜ್ ಸಿಸ್ಟಮ್ ನದಿ ವ್ಯವಸ್ಥೆಯಿಂದ ಮತ್ತೆ ಕರ್ನಾಟಕ ಅಥವಾ ಆಗಿರ್ಬೋದು ಅಥವಾ ಇಂಡಿಯಾ ಆಗಿರ್ಬೋದು. ಸೊ ರಿವರ್ ಇಂದ 2 ಪ್ರಶ್ನೆಗಳನ್ನು ಆಲ್ರೆಡಿ ಕೇಳಿದ್ದಾರೆ. ನೆಕ್ಸ್ಟ್ ಸ್ಟೇಟ್ ವಿತ್ ಬೌಂಡ್ರೀಸ್ ಫಾರ್ಮ್ಡ್ ಬೈ ದ ರಿವರ್ಸ್, ಅಗೇನ್ ನದಿ ವ್ಯವಸ್ಥೆ. ಸೊ ಯಾವ್ಯಾವ ನದಿಗಳಿಂದ ಯಾವ್ಯಾವ ರಾಜ್ಯಗಳು ತನ್ನ ಗಡಿಗಳನ್ನು ಹಂಚ್ಕೊಂಡಿದ್ದಾವೆ ಅಂತೇಳಿ, ವೇದಾವತಿ, ಕಬಿನಿ, ಕಾವೇರಿ, ಭೀಮಾ, ಯಾವ್ಯಾವ ಗಡಿಲಿದ್ದಾವೆ ನಮ್ಮ ರಾಜ್ಯದ ಅಕ್ಕಪಕ್ಕ. ಸೊ ಇದು ಕೂಡ ಅಗೇನ್ ನದಿ ವ್ಯವಸ್ಥೆ. ಸೊ ಕೇಳಿರ್ತಕ್ಕಂಥ 4 ಪ್ರಶ್ನೆ ಆಯ್ತು. 5ನೇ ಪ್ರಶ್ನೆಯಲ್ಲಿ ಅಗೇನ್ ಅಗ್ರಿಕಲ್ಚರ್ ಇಂದ ಕುಂಬ್ರಿ ಕಲ್ಟಿವೇಶನ್, ಇದರ ಫ್ಯೂಚರ್ಸ್, ಕುಂಬ್ರಿ ಬೇಸಾಯದ ಲಕ್ಷಣಗಳನ್ನ ಕೇಳಿದ್ದಾನೆ. ಕೇಳಿರೋದು 5 ಪ್ರಶ್ನೆ ನಾವು ನೋಡಿದೀವಿ. 5ರಲ್ಲಿ 3 ಪ್ರಶ್ನೆ ರಿವರು, 2 ಪ್ರಶ್ನೆ ಅಗ್ರಿಕಲ್ಚರ್. ಸೊ ಈಗ ತಮಗೆ ಒಂದು ಪ್ಯಾಟರ್ನ್ ಗೊತ್ತಾಗ್ತಾ ಇದೆ. ನೆಕ್ಸ್ಟ್ ಸೌಂಡ್ ಬರ್ತಾ ಇಲ್ವಾ? ಸೌಂಡ್ ಬರ್ತಿಲ್ಲ ಅಂತ ಹೇಳ್ತಿದ್ದಾರೆ ಯಾರು? ಹಲೋ ಹಲೋ, ಕನ್ಫರ್ಮ್ ಮಾಡಿ, ಸೌಂಡ್ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕ್ಲಿಯರ್ ಇದೆ ಅಲ್ವಾ? ಎಲ್ರಿಗೂ ಬರ್ತಿದೆ ಅಲ್ವಾ? ಸರ್ ನೀವು ರಿಫ್ರೆಶ್ ಮಾಡಿ ಅಥವಾ ಫಸ್ಟ್ ಇಂದ ಜಾಯ್ನ್ ಆಗಿ, ಅಥವಾ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ವಿಡಿಯೋ, ಸ್ಟ್ರಾಟಜಿ ವಿಡಿಯೋ. ಸೊ ಅಲ್ಲಾದ್ರೂ ನೋಡ್ಬೋದು. ನೆಕ್ಸ್ಟ್ ಇಂಡಿಯನ್ ಡ್ರೈನೇಜ್ ಸಿಸ್ಟಮ್. ಅಗೇನ್ ನೋಡಿ, 3 ಪ್ರಶ್ನೆಗಳನ್ನ ಆಲ್ರೆಡಿ ಡ್ರೈನೇಜ್ ಸಿಸ್ಟಮ್ ಇಂದ ಕೇಳಿದ್ರು. 1, 2, 3. ಅಗೇನ್ 4th ನಮ್ಮ ಭಾರತದ ನದಿ ವ್ಯವಸ್ಥೆಯಿಂದ. ಅದರಲ್ಲಿ ಕೂಡ ಇಲ್ಲೇನ್ ಕೇಳಿದ್ದಾರೆ ಅಂದ್ರೆ, ಫಿಸಿಕಲ್ ಜಿಯೋಗ್ರಫಿ. ತಾವು NCERT ಇಂದಾನೆ ನೇರವಾಗಿ ಈ ಪ್ರಶ್ನೆಯನ್ನ ತೆಗೆದಿರ್ತಕ್ಕಂಥದ್ದು. ಸೊ ಯಾವ ರೀತಿ ಸಾರಿ ಕೇಳಿದ್ದಾರೆ ಅಂದ್ರೆ, ಈ ಒಂದು ಡೆಂಡ್ರಿಕ್ ಟೈಪ್ ನದಿ ವ್ಯವಸ್ಥೆ ಯಾವ್ದಿರುತ್ತೆ, ರೇಡಿಯಲ್ ಅಂದ್ರೆ ತ್ರಿಜ್ಯದ ರೂಪದಲ್ಲಿ ಯಾವ ರೀತಿ ಇರುತ್ತೆ, ಅಂದ್ರೆ ಆ ನದಿ ವ್ಯವಸ್ಥೆಗಳು ಯಾವ ರೀತಿ ಇದಾವೆ. ಫಾರ್ ಎಕ್ಸಾಂಪಲ್ ಯಾವ ರೀತಿ ಪ್ರಶ್ನೆ ಅದು ಅಂದ್ರೆ, ಈಗ ನೋಡಿ, ಇದೊಂದು ಬೆಟ್ಟದ ಮೇಲೆ ಇಲ್ಲೆಲ್ಲೋ ನದಿ ಹುಟ್ಟುತ್ತೆ. ನದಿ ಒಂದ್ ಕಡೆ ಬೆಟ್ಟದ ಮೇಲೆ ಹುಟ್ಟಿದ್ದು, ಸೊ ಈ ಕಡೆ ಹಿಂಗರ್ದು, ಈ ಕಡೆ ಪಕ್ಕ ನೋಡ್ದು, ಈ ಕಡೆ ನೋಡ್ದು, ಈ ಕಡೆ ನೋಡ್ದು, ಈ ಕಡೆ ನೋಡ್ದು, ಈ ಕಡೆ ಹಿಂಗ್ ಹರ್ಕೊಂಡ್ ಬರುತ್ತೆ. ಅಂದ್ರೆ ಒಂದು ಮಧ್ಯದಲ್ಲಿ ಹುಟ್ಟಿ ಅದ್ರ ಸುತ್ತ ಹರ್ಕೊಂಡ್ ಬರೋದು. ಇದು ಯಾವ ರೀತಿ ನದಿ ವ್ಯವಸ್ಥೆ? ಅದೇ ರೇಡಿಯಲ್, ನಿಮ್ಮ ತ್ರಿಜ್ಯ. ಸೊ ಈ ರೀತಿ ಯಾವ ನದಿ ಹುಟ್ಟಿದೆ ಅಂತೇಳಿ ಪ್ರಶ್ನೆಯನ್ನ ಕೇಳಿರ್ತಕ್ಕಂಥದ್ದು. ಸೊ ಇದು ಪ್ಯೂರ್ಲಿ ನಿಮ್ಮ NCERT ಇಂದಾನೆ ಬಂದಿದೆ. ನಾನು ಕ್ಲಾಸಲ್ಲಿ ಕವರ್ ಮಾಡ್ತೀನಿ, ಡೋಂಟ್ ವರಿ. ಇದು ಸೊ ಅಲ್ಲಿಗೆ 4ನೇ ಪ್ರಶ್ನೆ ಆಯ್ತು ನದಿ ವ್ಯವಸ್ಥೆಯಿಂದ. ಅಂದ್ರೆ ಲಕ್ಷಣಗಳು ಯಾವ್ಯಾವು ಅಂತ. ಅದೇ ನಿಮಗೆ ಕೆಲವು ನದಿ ವ್ಯವಸ್ಥೆ ನೋಡ್ಬೋದು. ಈಗ ಯಾವುದು ಈ ರೀತಿ ಬರ್ತಕ್ಕಂಥದ್ದು ಯಾವುದು? ನರ್ಮದಾ. ಅದೇ ಇನ್ನೊಂದು ನದಿ, ನಮ್ ಗಂಗಾ ನದಿಯನ್ನ ನೋಡ್ತಾ ಹೋದ್ರೆ, ಗಂಗಾ ನದಿ ಏನು ಬರ್ತಾ ಇರುತ್ತೆ, ಅದರಲ್ಲಿ ಲೆಫ್ಟ್ ಅಲ್ಲೂ ಬಂದು ಒಂದಷ್ಟು ಟ್ರಿಬ್ಯೂಟರೀಸ್ ಬರ್ತವೆ, ರೈಟ್ ಅಲ್ಲೂ ಒಂದಷ್ಟು ಟ್ರಿಬ್ಯೂಟರೀಸ್ ಬರ್ತವೆ. ಸೊ ಇದು ಯಾವ ರೀತಿ ನದಿ, ಈ ರೀತಿಯಾಗಿರೋದು ಯಾವ ರೀತಿಯ ನದಿ? ಸೊ ಈ ರೀತಿಯ ಫೀಚರ್ಸ್ ಗಳನ್ನ, ಲಕ್ಷಣಗಳನ್ನ ಕೇಳ್ತಾ ಬರ್ತಾನೆ. ಸೊ 5 ಪ್ರಶ್ನೆಗಳನ್ನ ಕೇಳಿದ 4 ಪ್ರಶ್ನೆಗಳನ್ನ ಕೇಳಿದ್ದಾನೆ ಭಾರತದ ನದಿ ವ್ಯವಸ್ಥೆ ಮತ್ತೆ ಕರ್ನಾಟಕದ ನದಿ ವ್ಯವಸ್ಥೆಯಿಂದ. ಎಗೇನ್ ನೋಡಿ, ಹ್ಯೂಮನ್ ಜಿಯೋಗ್ರಫಿಯಿಂದ 1 ಪ್ರಶ್ನೆ, ಬಿಕಾಸ್ ಇದು ಕರೆಂಟ್ ಅಫೇರ್ಸ್ ಅಲ್ಲಿ ಇತ್ತು. ಯಾವುದು ಸರ್ ಅದು? ಮಸಾಯಿ, ಸಾಮಿ, ಇಂಗಾ, ಚಿನ್, ಈ ಟ್ರೈಬ್ಸ್, ಈ ಮಸಾಯಿ ಮರ ತಾವೆಲ್ಲ ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡಿರ್ತೀರ.
ಸೊ ಈ ಮಸಾಯಿ ಮಾರ ಟ್ರೈಬ್ ಎಲ್ಲಿದೆ, ಅವ್ರ ಲೊಕೇಶನ್ ಏನು, ಇಂಕಾ ಟ್ರೈಬ್ ಅವರ ಲೊಕೇಶನ್ ಏನು, ಅಂದ್ರೆ ಯಾವ್ಯಾವ ದೇಶ ಅಂತ ಕೇಳಿದ್ದಾನೆ. ಸೊ ಇದು ಯೂಶಲಿ ಆ ವರ್ಷ ಕರೆಂಟ್ ಅಫೇರ್ಸ್ ಅಲ್ಲಿ ಇತ್ತು, ಆದ್ರಿಂದ ಕೇಳಿದ್ದಾನೆ. ಸೊ ತಮಗೆ ಗೊತ್ತಿರಲಿ, KEAಗೂ KPSCಗೂ ಏನ್ ಡಿಫ್ರೆನ್ಸ್ ಅಂದ್ರೆ ಇದೇ ಡಿಫ್ರೆನ್ಸ್. KPSCಲಿ ಅದರಲ್ಲೂ ಕೂಡ KAS ಅಂತಹ ಎಕ್ಸಾಮ್ಗಳಲ್ಲಿ ವರ್ಲ್ಡ್ ಜಿಯೋಗ್ರಫಿ ಏನಿರುತ್ತೆ ಅದರಿಂದ ಮ್ಯಾಕ್ಸಿಮಮ್ ಮೋರ್ ದನ್ 70% ವರ್ಲ್ಡ್ ಜಿಯೋಗ್ರಫಿಯಲ್ಲಿ ಕರೆಂಟ್ ಅಫೇರ್ಸ್ ಬೇಸ್ಡ್. ಸರ್ ಕರೆಂಟ್ ಅಫೇರ್ಸ್ ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಅನ್ನು, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸ್ಥಳ ಕರೆಂಟ್ ಅಫೇರ್ಸ್ ಅಲ್ಲಿ ಇದೆ ಅಂದ್ರೆ ಅದು ವರ್ಲ್ಡ್ ಅಲ್ಲಿ ಕರ್ನಾಟಕ, ಇಂಡಿಯಾದಲ್ಲಿ ಕರ್ನಾಟಕದಲ್ಲ, ವರ್ಲ್ಡ್ ಲೆವೆಲ್ ಅಲ್ಲಿ ಆ ಸ್ಥಳದ ಬೌಂಡ್ರಿಂಗ್ ಕಂಟ್ರೀಸ್. ಫಾರ್ ಎಕ್ಸಾಂಪಲ್ ಈಗ ಇರಾಕು, ಇರಾನು, ರೆಡ್ ಸಿ ಅಕ್ಕಪಕ್ಕ, ಸೊ ಅಲ್ಲಿರ್ತಕ್ಕಂಥ ಈಗ ಈಜಿಪ್ಟು, ಸೊ ಅಲ್ಲಿರ್ತಕ್ಕಂಥ ಬಾರ್ಡರಿಂಗ್ ಕಂಟ್ರೀಸ್ ಯಾವ್ಯಾವು, ಈ ರೀತಿ ಕೇಳ್ಬೋದು. ಇದು ಮಸಾಯಿ ಮಾರ ಇದೆಲ್ಲವೂ ಕೂಡ ಕರೆಂಟ್ ಅಫೇರ್ಸ್ ಅಲ್ಲಿ ಇರೋದ್ರಿಂದ ಯಾವ ದೇಶದಲ್ಲಿ ಇದ್ದಾರೆ ಅವರು, ಅಷ್ಟೇ ಸಿಂಪಲ್ ಕ್ವಶನ್ ಅನ್ನ ಕೇಳಿದ್ದಾರೆ. ನೆಕ್ಸ್ಟ್ ಅಗೈನ್ ಅಗ್ರಿಕಲ್ಚರ್. ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಕೋಕೋನಟ್, ಗ್ರೌಂಡ್ನಟ್, ಕಾಟನ್, ಮೈಸ್, ತೆಂಗು ಆಗಿರ್ಬೋದು, ಹತ್ತಿ ಆಗಿರ್ಬೋದು, ಮೆಕ್ಕೆಜೋಳ ಆಗಿರ್ಬೋದು, ಕಡಲೆಕಾಯಿ ಆಗಿರ್ಬೋದು, ಇವ್ರು ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಯಾರು ಇಡೀ ವರ್ಲ್ಡ್ ಅಲ್ಲಿ ಅನ್ನೋ ಪ್ರಶ್ನೆ ಕೇಳಿದ್ದಾರೆ. ಯೂಶಲಿ ಇದಕ್ಕೆ ಆನ್ಸರ್ ಎಲ್ಲಿ ಸಿಗುತ್ತೆ ಸರ್ ಅಂದ್ರೆ ಎಕನಾಮಿಕ್ ಸರ್ವೆ ಅಂಡ್ ಬಜೆಟ್. ಸರ್ ನಾವು ಇದನ್ನು ಓದಿಲ್ಲ ಸರ್ ಅಂದ್ರೆ ಡೋಂಟ್ ವರಿ, ನಾನು ಇದೇ ಸಂಡೇ ಎಲ್ರಿಗೂ ಕೂಡ ಮಾಡ್ಕೊಡ್ತಾ ಇದ್ದೀನಿ ಎಕನಾಮಿಕ್ ಸರ್ವೆ ಬಜೆಟ್. ಸಾಧ್ಯವಾದಷ್ಟು ಲೈವ್ ಅಲ್ಲಿ ಅಟೆಂಡ್ ಆಗಿ. ಕ್ಲಿಯರ್? ಸೊ ಎಕನಾಮಿಕ್ ಸರ್ವೆಲಿ ಅಗ್ರಿಕಲ್ಚರ್ ಪಾರ್ಟ್ ಓದಲೇಬೇಕಾಗತ್ತೆ. ಇಲ್ಲೊಂದು ಪ್ರಶ್ನೆ. ಸೊ ಅಲ್ಲಿ ತಾವು ನೋಡ್ತಾ ಇದ್ದೀರಾ, ಅಗ್ರಿಕಲ್ಚರ್ ಅಲ್ಲೇ 3 ಪ್ರಶ್ನೆ ಆಯ್ತು, ಒಂದೇ ಚಾಪ್ಟರ್ 3 ಪ್ರಶ್ನೆ, ಇದರಲ್ಲಿ 5 ಪ್ರಶ್ನೆ ಆಯ್ತು ರಿವರ್ ಸಿಸ್ಟಮ್ ಅಲ್ಲಿ. ನೆಕ್ಸ್ಟ್ ನ್ಯಾಷನಲ್ ಪಾರ್ಕ್ಸ್ ಅಂಡ್ ಲೊಕೇಶನ್. ನ್ಯಾಷನಲ್ ಪಾರ್ಕ್ ಯೂಶಲಿ ನಾವು ಎನ್ವೈರನ್ಮೆಂಟ್ ಹಾಕೋತೀವಿ, ಬಟ್ ಅದರ ಲೊಕೇಶನ್ ಅನ್ನ ಕೇಳಿದರೆ ಅಗೈನ್ ಇಲ್ಲೂ ಕೂಡ ಸೇಮು, ಅಲ್ಲಿ ಮಸಾಯಿ ಟ್ರೈಬ್ ನ ಕೇಳಿದ್ರು, ಇಲ್ಲಿ ಮಸಾಯಿ ಮಾರ ನ್ಯಾಷನಲ್ ಪಾರ್ಕ್ ಅದ್ ಯಾವ ದೇಶದಲ್ಲಿದೆ ಅನ್ನೋದು ಕೇಳಿದ್ರು. ಸಿಂಪಲ್ ಕ್ವಶನ್. ನೆಕ್ಸ್ಟ್ ಅಗೈನ್ ವರ್ಲ್ಡ್ ಜಿಯೋಗ್ರಫಿ. ವರ್ಲ್ಡ್ ಜಿಯೋಗ್ರಫಿಲಿ ಕೆಲವು ಕರೆಂಟ್ ಅಫೇರ್ಸ್ ಅಲ್ಲಿ ಇರ್ತಕ್ಕಂಥ ರಿವರ್ಸ್ ಅಂಡ್ ದೇಯರ್ ಕಂಟ್ರೀಸ್ ಇನ್ಕ್ಲೂಡಿಂಗ್ ಮಹಾವೇಲಿ, ಗಂಗಾ, ಚಾಲೋ, ಪ್ರಯಾಗ್, ಹಿರಾವಡಿ ಅಂಡ್ ಮಿಕಾಂಗ್, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರಶ್ನೆಯನ್ನ ಕೇಳಿದ್ರು. ಸೊ ಅಲ್ಲಿಗೆ ಅರ್ಥಾಯ್ತಲ್ವಾ? ಇನ್ನು ಟೋಟಲ್ 21 ಪ್ರಶ್ನೆಯನ್ನ ಕೇಳಿದರೆ 2024ರ ಒಂದು KS ಪ್ರಶ್ನೆ ಪತ್ರಿಕೆಯಲ್ಲಿ. ಸೊ ಇಲ್ಲಿ ಕೂಡ ನೋಡಿದ್ರಿ, ಇಲ್ಲಿವರೆಗೂ ಬಂದಿರೋವೆಲ್ಲವೂ ಕೂಡ ನದಿ ವ್ಯವಸ್ಥೆಯಿಂದ, ಡ್ರೈನೇಜ್ ಸಿಸ್ಟಮ್ ಇಂದ, ಬಿಟ್ರೆ ಅಗ್ರಿಕಲ್ಚರ್ ಇಂದ. ನೆಕ್ಸ್ಟ್ ಹಂಗೆ ನೋಡ್ತಾ ಬನ್ನಿ. ಡೋಂಟ್ ವರಿ, ನಾನು ಕೊನೆಯಲ್ಲಿ ಕೊಡ್ತೀನಿ ಯಾವ್ಯಾವ್ದು ಓದಬೇಕು, ಯಾವ್ಯಾವ ಚಾಪ್ಟರ್ ಓದಬೇಕು, ನಿಮ್ ರಂಗನಾಥ್ ಸರ್ ಬುಕ್ಕಲ್ಲಿ ಯಾವ್ಯಾವ್ದು ಓದಬೇಕು, NCERT ಯಾರು ಇಂಗ್ಲಿಷ್ ಮೀಡಿಯಂ ಅವ್ರು ಹೋದ್ರೆ NCERT ಎಲ್ಲೆಲ್ಲಿ ಓದಬೇಕು ನಾನು ಹೇಳ್ತೀನಿ, ಡೋಂಟ್ ವರಿ. ನೆಕ್ಸ್ಟ್ ಲೋಕಲ್ ವಿಂಡ್ಸ್, ಸ್ಥಳೀಯ ಮಾರುತಗಳ ಬಗ್ಗೆ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಇದು ಕೂಡ ವರ್ಲ್ಡ್ ಫಿಸಿಕಲ್ ಜಿಯೋಗ್ರಫಿ, ಅಂದ್ರೆ ಆರ್ಟ್ ಮತ್ತೆ ಕೋಡ್ ಕರೆಂಟ್ ಇರ್ತಾವಲ್ವಾ, ಯಾವ್ಯಾವ ದೇಶದಲ್ಲಿ ಯಾವ್ಯಾವ ಕರೆಂಟ್ ಕಂಡು ಬರ್ತವೆ, ಅದನ್ನ ಅಲ್ಲಿ ಲೋಕಲ್ ಅಲ್ಲಿ ಅದ್ರ ನೇಮ್ ಯಾವ ರೀತಿ ಇರುತ್ತೆ, ಲೋಕಲ್ ನೇಮ್, ಸ್ಥಳೀಯವಾಗಿ ಅದರ ಹೆಸರು ಯಾವ ರೀತಿ ಇರುತ್ತೆ ಅನ್ನೋ ಪ್ರಶ್ನೆ. ಇದು ಕೂಡ ಯೂಶಲಿ ಕರೆಂಟ್ ಅಫೇರ್ಸ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಮಿನರಲ್ಸ್, ವೆರಿ ವೆರಿ ಇಂಪಾರ್ಟೆಂಟ್. ಇಂಡಿಯಾ ಆಗಲಿ, ಕರ್ನಾಟಕ ಆಗಲಿ, ವರ್ಲ್ಡ್ ಆಗಲಿ, ಮೂರಲ್ಲೂ ಕೂಡ ಡ್ರೈನೇಜ್ ಸಿಸ್ಟಮ್, ನದಿಯನ್ನ ಹೊರತುಪಡಿಸಿದ್ರೆ ಇಂಪಾರ್ಟೆಂಟ್ ಆಗದೆ ಮಿನರಲ್ಸ್. ಸರ್ ಮಿನರಲ್ಸ್ ಅಂತಕ್ಕಂಥ ಚಾಪ್ಟರ್ ನಾವು ಡೀಪ್ ಆಗಿ ಓದ್ಬೇಕಾದ್ರೂ ಮಿನರಲ್ಸ್ ಯಾವ ರೀತಿ ನಾವು ಕವರ್ ಮಾಡಬೇಕು ಸರ್ ಎಕ್ಸಾಮ್ ಟೈಮಲ್ಲಿ? ಸಿಂಪಲ್ ಮಿನರಲ್ಸ್, ಅದರಲ್ಲೂ ಕೂಡ ಇಲ್ಲಿ ಕೇಳಿರೋದು ವರ್ಲ್ಡ್ ಮಿನರಲ್ಸ್, ವರ್ಲ್ಡ್ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ. ನಿಕಲ್, ಸಿಲ್ವರ್, ಗೋಲ್ಡ್, ಐರನ್. ನಿಕಲ್ಲು, ಬೆಳ್ಳಿ, ಚಿನ್ನ, ಕಬ್ಬಿಣ. ಇದು ಅತಿ ಹೆಚ್ಚು ಉತ್ಪಾದಿಸುವ ದೇಶ ಯಾವುದು? ಸಿಂಪಲ್ ಮಿನರಲ್ಸ್ ಚಾಪ್ಟರ್ ಅಲ್ಲಿ ಏನೇನು ಓದ್ಬೇಕು ಅಂದ್ರೆ, ಖನಿಜಗಳ ಚಾಪ್ಟರ್ ಅಲ್ಲಿ ನಿಮ್ಮ ರಂಗನಾಥ್ ಸರ್ ಬುಕ್ ಅಲ್ಲಿ ಇಂಡಿಯಾದ್ದು ಇದೆ, ವರ್ಲ್ಡ್ದು ಇದೆ, ಕರ್ನಾಟಕದ್ದು ಇದೆ. ಸೊ ಅಲ್ಲಿ ಯಾವ ಮಿನರಲ್ಸ್, ಅದರ ಲೊಕೇಶನ್ ಎಲ್ಲಿ ಸಿಗುತ್ತದು, ಮತ್ತೆ ಲಾರ್ಜೆಸ್ಟ್ ಪ್ರೊಡ್ಯೂಸರ್, ಅದನ್ನು ಅತಿ ಹೆಚ್ಚು ಬೆಳೆಯೋರೆ ಎಲ್ಲಿ ಉತ್ಪಾದಿಸೋದು. ಎಸ್, ಇದು ರೆಕಾರ್ಡೆಡ್ ನಾನು ಯೂಟ್ಯೂಬ್ ಹಾಕ್ತೀನಿ, ಡೋಂಟ್ ವರಿ. ಮತ್ತೆ PDF ಅನ್ನು ಕೂಡ ನಾನು ಈಗ ಇದು ಏನು ನಿಮಗೆ ಸ್ಟ್ರಾಟಜಿ ಮಾಡ್ತಾ ಇದ್ದೀನಲ್ಲ, ಇದನ್ನು ಕೂಡ ನಾನು ಟೆಲಿಗ್ರಾಮ್ ಚಾನಲ್ ಹಾಕ್ತೀನಿ. ಸೊ ಮಿನರಲ್ಸ್ ಅಲ್ಲಿ ನಾನು ಏನ್ ಹೇಳ್ತಿದ್ದೆ ಅಂದ್ರೆ, ಎಲ್ಲಿ ಸಿಗುತ್ತೆ ಅದರ ಲೊಕೇಶನ್, ಆ ಮಿನರಲ್ಸ್ ಓರು, ಅದರ ಅದಿರುಗಳು ಇದ್ರೆ ಎಲ್ಲೆಲ್ಲಿ ಸಿಗುತ್ತೆ, ಜೊತೆಗೆ ಆ ಮಿನರಲ್ಸ್ ಏನಿದಾವಲ್ಲ ಅದರ ಲಾರ್ಜೆಸ್ಟ್ ಪ್ರೊಡ್ಯೂಸರ್, ಅತಿ ಹೆಚ್ಚು ಯಾರು ಉತ್ಪಾದಿಸ್ತಾರೆ, ಅಂಡ್ ಇಂಡಿಯಾದಲ್ಲಿ ಆ ಮಿನರಲ್ ಅನ್ನ ಎಲ್ಲೆಲ್ಲಿ ಉತ್ಪಾದಿಸ್ತಾರೆ. ಇಷ್ಟು 4
ನೋಡ್ಕೊಂಡ್ರೆ ಸಾಕಾಗತ್ತೆ. ನೆಕ್ಸ್ಟು ಆರ್ಟಿಕ್ ಮತ್ತೆ ಅಂಟಾರ್ಟಿಕ್ ರೀಜನ್, ಇದು ಕೂಡ ಕರೆಂಟ್ ಅಫೇರ್ಸ್ ಅಲ್ಲಿ ಇತ್ತು, ಅದಕ್ಕೆ ಬಂದಿರೋದು. ಡೋಂಟ್ ವರಿ, ಇದ್ರ ಬಗ್ಗೆ ತಲೆ ಕೆಡಿಸ್ಕೊಬಿಡಿ. ಆರ್ಟಿಕ್ ಮತ್ತೆ ಅಂಟಾರ್ಟಿಕ್ ರೀಜನ್ ಇರತಕ್ಕಂಥ ಕೆಲವು ಸಮುದ್ರಗಳ ಬಗ್ಗೆ ಕ್ವಶನ್ ಅನ್ನ ಕೇಳಿದ್ದ KS ಅಲ್ಲಿ. ಯಾಕೆ ಈ KS ಅಲ್ಲಿ ಕೆಇಗೂ KSಗೂ ಏನ್ ಡಿಫ್ರೆನ್ಸ್ ಅಂದ್ರೆ, KS ಅಲ್ಲಿ ಡೆಫಿನೆಟ್ಲಿ ವರ್ಲ್ಡ್ ಜಿಯೋಗ್ರಫಿಲಿ ಮೋರ್ ದನ್ 10 to 15 ಕ್ವಶನ್ ಇರ್ತವೆ. ಓವರ್ ಆಲ್ ಜಿಯೋಗ್ರಫಿಲಿ 27 ವರೆಗೂ ಕ್ವಶನ್ ಹೋಗ್ತವೆ KS ಅಲ್ಲಿ. ಆದ್ರೆ PC PSI ಲೆವೆಲ್ ಅಲ್ಲಿ ಏನಾಗುತ್ತೆ ಅಂದ್ರೆ, ವರ್ಲ್ಡ್ ಜಿಯೋಗ್ರಫಿಲಿ ಇಷ್ಟೊಂದು ಪ್ರಶ್ನೆ ಕೇಳಲ್ಲ. ಬಟ್ ಅದಕ್ಕೂ ಇದು ಏನ್ ಸಿಮಿಲರ್ ಇದೆ ಗೊತ್ತಾ? ಒಂದೇ ಸಿಮಿಲರ್. ಕರೆಂಟ್ ಅಫೇರ್ಸ್ ಅಲ್ಲಿ ಇರತಕ್ಕ ವರ್ಲ್ಡ್ ಜಿಯೋಗ್ರಫಿಲಿ ಬರೋದೇ ಇದು. ಕರೆಂಟ್ ಅಫೇರ್ಸ್ ಅಲ್ಲಿ ಇರತಕ್ಕಂತಹ ಯಾವ್ಯಾವ ಕಂಟ್ರಿ ಇದಾವೆ, ಅದ್ರ ಬಾರ್ಡರಿಂಗ್ ಕಂಟ್ರೀಸ್ ಜೊತೆಗೆ, ಈಗ ಫಾರ್ ಎಕ್ಸಾಂಪಲ್ ರೆಡ್ ಸಿ ಅಕ್ಕಪಕ್ಕ ಇರ್ತಕ್ಕಂಥ ದೇಶಗಳನ್ನ ನಾವು ಈ ಸತಿ ನೋಡ್ಕೊಂಡು ಹೋಗ್ಬೇಕು. ಬಿಕಾಸ್ ರೆಡ್ ಸಿ ತಮಗೆ ಗೊತ್ತು, ಕರೆಂಟ್ ಅಫೇರ್ಸ್ ಅಲ್ಲಿ ಇದೆ. ಸೊ USA ಆಗಿರ್ಬೋದು, ಈ ಅರ್ಜೆಂಟೈನಾ ಆಗಿರ್ಬೋದು, ಈ ಈಜಿಪ್ಟ್ ಆಗಿರ್ಬೋದು, ಇರಾಕು, ಇರಾನು. ಸೊ ಈ ಏನಿದಾವಲ್ಲ ಅಕ್ಕಪಕ್ಕ ಇರ್ತಕ್ಕಂಥದ್ದು ಏನೇನಿದೆ ಅಂತೇಳಿ ಒಂದ್ಸತಿ ಮ್ಯಾಪಿಂಗ್ ಅಲ್ಲಿ ನೋಡ್ಕೊಂಡು ಹೋಗ್ಬೇಕಾಗುತ್ತೆ. ನೆಕ್ಸ್ಟ್ ಅರ್ತ್ ಕ್ವೇಕ್ ಬಗ್ಗೆ ಕ್ವಶನ್ ಅನ್ನ ಕೇಳಿದಾನೆ. ಭೂಕಂಪ, ನನ್ನ ಕ್ಲಾಸಲ್ಲಿ ಇದನ್ನ ಮಾಡ್ಕೊಟ್ಟಿದ್ದೀನಿ ಫಿಸಿಕಲ್ ಜಿಯೋಗ್ರಫಿಲಿ. ಸೊ ಅರ್ತ್ ಕ್ವೇಕ್ ಅಲ್ಲಿ ಏನ್ ಕ್ವಶನ್ ಕೇಳಿದಾರೆ ಅಂದ್ರೆ, ಸೆಸ್ಮಿಕ್ ವೇವ್ಸ್, ಭೂಕಂಪದ ಅಲೆಗಳೇನಿದಾವಲ್ಲ ಆ ಅಲೆಗಳನ್ನ ಯಾವ್ದು ಕಂಪೇರ್ ಮಾಡಿ ಕೇಳಿದಾನೆ ಅಂದ್ರೆ, ನಿಮ್ಗೆ ಇನ್ನೊಂದು ಚಾಪ್ಟರ್ ನಾನು ಮಾಡ್ಕೊಟ್ಟಿದ್ದೀನಿ, ಇಂಟೀರಿಯರ್ ಆಫ್ ಅರ್ತ್ ಅಂತೇಳಿ, ಭೂಮಿಯ ಅಂತರಾಳ ಅಂತೇಳಿ ಒಂದು ಚಾಪ್ಟರ್ ಮಾಡ್ಕೊಟ್ಟಿದ್ದೀನಿ. ಅಂದ್ರೆ ಭೂಕಂಪದ ಅಲೆಗಳು ಭೂಮಿಯ ವಿವಿಧ ಏನ್ ಅಂತರ ಲೇಯರ್ಸ್ ಇರ್ತಾವಲ್ವಾ, ಕ್ರಸ್ಟ್ ಆಗಿರ್ಬೋದು, ಮ್ಯಾಂಟಲ್ ಆಗಿರ್ಬೋದು, ಅಸ್ಟೋನೋಸ್ಫಿಯರ್ ಆಗಿರ್ಬೋದು. ಸೊ ಇಲ್ಲಿ ಯಾವ್ಯಾವ ರೀತಿ ತನ್ನ ಗುಣಲಕ್ಷಣಗಳನ್ನ ತೋರಿಸ್ತವೆ, ಎರಡಕ್ಕೂ ಲಿಂಕ್ ಮಾಡೋ ಪ್ರಶ್ನೆಯನ್ನ ಕೇಳಿದ್ದಾನೆ. ಸೊ ನೀವು ಅರ್ಥಕ್ವೇಕ್ ಚಾಪ್ಟರ್ನ ಓದಿದ್ರೆ ಸಾಕು. ಸೊ ಅಲ್ಲಿಂದ ಒಂದು ಪ್ರಶ್ನೆ 15 ನೋಡ್ರಿ. ಅಗೇನ್ ಇಂಡಿಯನ್ ಫಿಸಿಕಲ್ ಜಿಯೋಗ್ರಫಿಯಿಂದ ಪಾಸಸ್, ಮೌಂಟೇನ್ ಪಾಸಸ್ ಅಂಡ್ ದೇರ್ ಲೊಕೇಶನ್. ಯೂಶಲಿ ತಮಗೆ ಗೊತ್ತು ಮೌಂಟೇನ್ ಪಾಸಸ್, ಅದರಲ್ಲೂ ಕೂಡ ಪೀರ್ ಪಂಜಾಲು, ಸಿಂಥಾನ, ರೋಟಾಗು ಮತ್ತೆ ಗೋಲಹರು. ಸೊ ಇಲ್ಲಿರ್ತಕ್ಕ ಬನಿಹಾಲು, ಏನು ಈ ಮೌಂಟೇನ್ ಪಾಸಸ್ ಎಲ್ಲೆಲ್ಲಿದ್ದಾವೆ, ಅದರ ಲೊಕೇಶನ್, ಅದರ ಸ್ಥಳ ಏನೇನು ಅಂತಕ್ಕಂಥದ್ದನ್ನ ಕೇಳಿರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಮಿನರಲ್ಸ್. ಅಗೇನ್ ನೋಡಿ, ಅಲ್ಲಿ ವರ್ಡ್ ಮಿನರಲ್ಸ್ ಕೇಳಿದ್ರು, ಎಲ್ಲಿ ಹಿಂದಿನ ಪೇಜ್ ಅಲ್ಲಿ. ಸೊ ಮಿನರಲ್ ಚಾಪ್ಟರ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದೆ. ಇಂಡಿಯಾದಲ್ಲಾಗ್ಲಿ ಕರ್ನಾಟಕದಲ್ಲಾಗ್ಲಿ ವರ್ಲ್ಡ್ ಅಲ್ಲಾಗ್ಲಿ ಅಂತ. ಅದೇ ಕ್ವಶನ್ ಪೇಪರ್ ಅಲ್ಲಿ ಮಿನರಲ್ಸ್ ಬಗ್ಗೆ ಇಂಡಿಯಾ ಜಿಯೋಗ್ರಫಿ ಕೇಳಿದ್ದಾರೆ, ಅಲ್ಲಿ ವರ್ಲ್ಡ್ ಅಲ್ಲಿ ಕೇಳಿದ್ರು. ಐರನ್ ಓಲ್ ಎಲ್ಲಿ ಸಿಗುತ್ತೆ, ಡೈಮಂಡ್ ಎಲ್ಲಿ ಸಿಗುತ್ತೆ, ಕೋಲ್ ಎಲ್ಲಿ ಸಿಗುತ್ತೆ, ಜಿಯೋಥರ್ಮಲ್ ಎನರ್ಜಿ ಎಲ್ಲಿ ಸಿಗುತ್ತೆ, ಕಲ್ಲಿದ್ದಲು, ವಜ್ರ, ಕಬ್ಬಿಣ ಇವೆಲ್ಲ ಎಲ್ಲೆಲ್ಲಿ ಸಿಗ್ತವೆ ಅಂತಕ್ಕಂಥದ್ದನ್ನ ಕೇಳಿದ್ದಾರೆ. ನಾನು ಆಗ್ಲೇನೆ ಹೇಳಿದೆ, ಮಿನರಲ್ ಚಾಪ್ಟರ್ ಓದ್ಲೇಬೇಕು. ಏನೇನು ಓದ್ಬೇಕು, ಎಲ್ಲಿ ಸಿಗುತ್ತೆ ಲೊಕೇಶನ್, ಹೈಯೆಸ್ಟ್ ಪ್ರೊಡ್ಯೂಸರು. ಕರ್ನಾಟಕ ಜಿಯೋಗ್ರಫಿ ಓದ್ತಿದ್ರೆ ಕರ್ನಾಟಕದಲ್ಲಿ ಹೈಯೆಸ್ಟ್ ಎಲ್ಲೆಲ್ಲಿ ನೋಡ್ತೀವಿ, ಎಲ್ಲೆಲ್ಲಿ ಸಿಗುತ್ತೆ. ಇಂಡಿಯಾ ಓದ್ತಿದ್ರೆ ಇಂಡಿಯಾದಲ್ಲಿ ಎಲ್ಲೆಲ್ಲಿ ಸಿಗುತ್ತೆ. ಸೊ ಮಿನರಲ್ ಚಾಪ್ಟರ್ ಇಂಪಾರ್ಟೆಂಟ್. ಸೊ ಅಲ್ಲಿ ತಮಗೆ 3 ಇಂಪಾರ್ಟೆಂಟ್ ಚಾಪ್ಟರ್ ಐಡೆಂಟಿಫೈ ಆಗ್ತಾ ಇದೆ ಈ ಕ್ವಶನ್ ಪೇಪರ್ ಅಲ್ಲಿ. ಅದ್ಯಾವುದು ಅಂತ ಹೇಳ್ತೀನಿ. ಎಗೈನ್ ಮಿನರಲ್ಸ್ ಅಂಡ್ ಡೆಪೋಸಿಷನ್. ನೋಡಿ ಇಲ್ಲೂ ಮಿನರಲ್ ಆಯ್ತಾ, ಎಗೈನ್ ಮಿನರಲ್, ಮೊನೋಸೈಟು, ಥೋರಿಯಮು, ಮ್ಯಾಂಗನೀಸ್, ಮೈಕಾ. ಇಂಡಿಯನ್ ಜಿಯೋಗ್ರಫಿ ಅದರಲ್ಲಿ ಮಿನರಲ್ ಚಾಪ್ಟರ್. ಮಿನರಲ್ ಚಾಪ್ಟರ್ 4 ಕ್ವಶನ್ ಬಂದಿದೆ 2024ರಲ್ಲಿ. 5 ಕ್ವಶನ್ ರಿವರ್ ಸಿಸ್ಟಮ್ ಇಂದ ಬಂದಿದೆ, ಒಂದು 3-4 ಕ್ವಶನ್ ಅಗ್ರಿಕಲ್ಚರ್ ಇಂದ ಬಂದಿದೆ. ಸೊ ನ್ಯಾಷನಲ್ ವೆಜಿಟೇಷನ್ ಈ ಚಾಪ್ಟರ್ನು ಇಂಪಾರ್ಟೆಂಟ್. ಸಿಂಪಲ್ ನ್ಯಾಚುರಲ್ ವೆಜಿಟೇಷನ್, ನೈಸರ್ಗಿಕ ಸಸ್ಯವರ್ಗ ಅಂತ ಒಂದು ಚಾಪ್ಟರ್ನ ನೋಡ್ತೀರಾ. ಅದರಲ್ಲಿ ಯಾವ್ಯಾವ ಪ್ರಕಾರದ ನ್ಯಾಷನಲ್ ವೆಜಿಟೇಷನ್, ನ್ಯಾಚುರಲ್ ವೆಜಿಟೇಷನ್ ಸ್ವಾಭಾವಿಕ ಸಸ್ಯವರ್ಗ ಅಂದ್ರೆ ಯಾವ್ಯಾವುದು. ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾವ್ಯಾವ ಫಾರೆಸ್ಟ್ ಟೈಪ್, ಯಾವಾಗಿನ ಫಾರೆಸ್ಟ್ ಆಗಿರ್ಬೋದು, ನಿತ್ಯ ಹರಿದ್ವರ್ಣಗಾಡುಗಳು, ಡೆಸರ್ಟ್ ಫಾರೆಸ್ಟ್ ಆಗಿರ್ಬೋದು, ಉಷ್ಣವಲಯದ ಕಾಡುಗಳಾಗಿರ್ಬೋದು, ಸವನ್ನ ಹುಲ್ಲುಗಳಾಗಿರ್ಬೋದು. ಸೊ ಈ ರೀತಿಯ ಯಾವ್ಯಾವ ನ್ಯಾಚುರಲ್ ವೆಜಿಟೇಷನ್ ಸ್ವಾಭಾವಿಕ ಸಸ್ಯವರ್ಗದಲ್ಲಿ ಯಾವ್ಯಾವ ಗುಣಲಕ್ಷಣಗಳು ಅಂದ್ರೆ ಅವುಗಳ ಫೀಚರ್ಸ್ ಏನು, ಜೊತೆಗೆ ಆ ನ್ಯಾಚುರಲ್ ವೆಜಿಟೇಷನ್ ಅಲ್ಲಿ ಕಂಡು ಬರ್ತಿರ್ತಕ್ಕಂಥ ಮರಗಳು ಯಾವ್ಯಾವು. ಸೊ ಇಲ್ಲಿ ಯೂಶಲಿ ಯಾವ್ದು ಕೇಳಿದ್ದಾರೆ ಅಂದ್ರೆ ನೀಮು, ಸಿಡಾರು, ರೋಸ್ವುಡ್, ಡಿಯೋಡರ್. ಸೊ ಬೇವಿನ ಮರ, ಸಿಡಾರು, ಬೀಟೆ ಮರ. ಸೊ ಈ ಮರಗಳು ಏನಿದಾವಲ್ವ ಇವು ಯಾವ ಯಾವ ಅರಣ್ಯದ ಪ್ರಕಾರಗಳಲ್ಲಿ ಕಂಡು ಬರ್ತವೆ ಅಂತ ಕೇಳಿದ್ರೆ. ಸೊ ನ್ಯಾಚುರಲ್ ವೆಜಿಟೇಷನ್ ಕೂಡ ಇಂಪಾರ್ಟೆಂಟು, ಬಟ್ ಸಿಂಪಲ್ ಆಗಿ ಓದ್ಬೇಕು ಅವನ್ನ. ನೆಕ್ಸ್ಟು ಇಂಡಿಯನ್ ಡ್ರೈನೇಜ್ ಸಿಸ್ಟಮ್. ಅಗೇನ್ ಬಂತು ನರ್ಮದಾ ರಿವರ್ ಬಗ್ಗೆ. 6ನೇ ಕ್ವಶನ್ ಇದೇ ಇದರಲ್ಲಿ. ಸೊ ಅಲ್ಲಿಗೆ ನಮಗೆ 18 ಆಯ್ತು. 19ನೇದು
20ನೇದಾಯ್ತು, ಸಾರಿ 19 20ನೇದು ಮೌಂಟೇನ್ ರೇಂಜಸ್. ಇದು ಮ್ಯಾಪಿಂಗ್, ಇದು ಇಂಡಿಯನ್ ಜಿಯೋಗ್ರಫಿಲಿ ಮೌಂಟೇನ್ ರೇಂಜ್. ಅದರಲ್ಲಿ ಇಂಪಾರ್ಟೆಂಟ್ ಹಿಮಾಲಯನ್ ಮೌಂಟೇನ್ ರೇಂಜ್ ಅಂದ್ರೆ ಪರ್ವತ ಶ್ರೇಣಿಗಳು ಏನ್ ಕಾಣ್ತಾವಲ್ಲ ಹಿಮಾಲಯದಲ್ಲಿ, ಪೀರ್ ಪಂಜಲ್ ಆಗಿರ್ಬೋದು, ಲಡಾಖ್ ರೇಂಜ್ ಆಗಿರ್ಬೋದು, ಇವು. ಸೊ ಅವುಗಳ ಬಗ್ಗೆ ಒಂದು ಪ್ರಶ್ನೆ ಇದೆ. ಸೊ ನೆಕ್ಸ್ಟು ನಾರ್ತ್ ಈಸ್ಟರ್ನ್ ಹಿಲ್ಸ್, ದೇರ್ ಲೊಕೇಶನ್, ಗಾರೋ ಹಿಲ್ಸು, ನಾಗಾ ಹಿಲ್ಸು, ಮಿಕಿರಿ, ಕಾಶಿ, ಇವುಗಳ ಎಲ್ಲೆಲ್ಲಿ ಕಂಡು ಬರ್ತವೆ, ಅವುಗಳ ಸ್ಥಳಗಳು ಯಾವ್ಯಾವು. ಇವೆರಡು ಕೂಡ ಒಂದೇ ಚಾಪ್ಟರ್ ಇದೆ. ಫಿಸಿಕಲ್ ಫ್ಯೂಚರ್ಸ್ ಅಂತ ಹೇಳಿ ಒಂದು ಚಾಪ್ಟರ್ ಇದೆ ನಿಮಗೆ, ಆ ಚಾಪ್ಟರ್ ಇದೆ. ನೆಕ್ಸ್ಟು ಟ್ರಾನ್ಸ್ಪೋರ್ಟೇಷನ್ ನೆಟ್ವರ್ಕ್ ಇನ್ ಕರ್ನಾಟಕ, ವೆರಿ ವೆರಿ ಇಂಪಾರ್ಟೆಂಟ್ ರೀ ಇದು. ಟ್ರಾನ್ಸ್ಪೋರ್ಟೇಷನ್ ಚಾಪ್ಟರ್, ಸಾರಿಗೆ ಅಂತೇಳಿ ಒಂದು ಚಾಪ್ಟರ್ ಬರ್ತದೆ. ಅದರಲ್ಲೂ ಇಲ್ಲಿ ಅಗೈನ್ ಕರ್ನಾಟಕ ಜಿಯೋಗ್ರಫಿ ಆಗಲಿ, ಇಂಡಿಯಾ ಆಗಲಿ ಅಥವಾ ವರ್ಲ್ಡ್ ಆಗಲಿ, ರೈಲ್ವೆ ಏನಿದೆಯಲ್ಲ, ರೈಲ್ವೆ ಕನೆಕ್ಟಿವಿಟಿ, ಸೊ ಅದು ಎಲ್ಲದರಲ್ಲೂ ಕೂಡ ಇಂಪಾರ್ಟೆಂಟ್. ಇಲ್ಲೂ ಕೂಡ ಏನ್ ಕೇಳಿದ್ದಾರೆ, ರೈಲ್ವೆ, ಮಂಗಳೂರು ಪೋರ್ಟ್, ಮೆಟ್ರೋ ಪ್ರಾಜೆಕ್ಟ್, ಈ ಮೂರನ್ನು ಲಿಂಕ್ ಮಾಡಿ ಕೇಳಿದ್ದಾರೆ. ನೆಕ್ಸ್ಟು ಅಟ್ಮಾಸ್ಫಿಯರ್, ಅದರಲ್ಲೂ ಕೂಡ ಓಝೋನ್ ಬಗ್ಗೆ ಒಂದು ಪ್ರಶ್ನೆ ಇದೆ. ಅಂದ್ರೆ ಅಟ್ಮಾಸ್ಫಿಯರ್ ಅಲ್ಲಿ ವಾಯುಮಂಡಲ ಅಂತ ಒಂದು ಚಾಪ್ಟರ್ ಇದೆಯಲ್ಲ, ಅದ್ರಲ್ಲಿ ಡಿಫ್ರೆಂಟ್ ಲೇಯರ್ಸ್ ಅಂತ ಬರ್ತಾ ಹೋಗುತ್ತೆ, ಅದರಲ್ಲಿ ಓಝೋನ್ ಬಗ್ಗೆ ಕೇಳಿದ್ದಾರೆ. ನೆಕ್ಸ್ಟು ಮಾಲ್ಡೀವ್ಸ್ ಬಗ್ಗೆ ಕೇಳಿದ್ರು. ಇದನ್ನ ತಲೆ ಕೆಡಿಸ್ಕೊಬಿಡಿ, ಬಿಕಾಸ್ ಕರೆಂಟ್ ಅಫೇರ್ಸ್ ಇತ್ತು 2024ರಲ್ಲಿ. ಸಚಿನ್ ಅವರೆಲ್ಲ ಟ್ವೀಟ್ ಮಾಡಿದ್ರು ಮಾಲ್ಡೀವ್ಸ್ಗೆ ಯಾರೋ ಬಿಡಿಯೋದು ಅಂತೇಳಿ. ಸೊ ಅದು ಕರೆಂಟ್ ಅಫೇರ್ಸ್ ಅಲ್ಲಿ ಇತ್ತು, ಅದಕ್ಕೆ ಕೇಳಿದರೆ ತಲೆ ಕೆಡಿಸ್ಕೊಬೇಡಿ ಅದ್ರ ಬಗ್ಗೆ. ನೆಕ್ಸ್ಟು ಪ್ಲೇಟ್ ಟೆಕ್ಟಾನಿಕ್ಸ್, ಇದನ್ನು ಕೂಡ ನಾನು ಕವರ್ ಮಾಡಿಕೊಟ್ಟಿದ್ದೀನಿ. ಭೂಫಲಕಗಳ ಸಂಚಲನ ಅಂತೇಳಿ. ಸೊ ವರ್ಲ್ಡ್ ಫಿಸಿಕಲ್ ಜಿಯೋಗ್ರಫಿ, ಅದರಲ್ಲಿ ನಾಸ್ಕಾ ಪ್ಲೇಟು, ಕೊಕೋವಾ ಪ್ಲೇಟು, ಫಿಲಿಪೀನ್ ಪ್ಲೇಟು, ಕೊರೋಲಿನ್ ಪ್ಲೇಟ್ಸ್, ಇದನ್ನ ನಾನು ಕ್ಲಾಸಲ್ಲಿ ಫಿಸಿಕಲ್ ಜಿಯೋಗ್ರಫಿ ಕವರ್ ಮಾಡಿದ್ದೀನಿ. ಎಲ್ಲೆಲ್ಲಿ ಕಂಡು ಬರ್ತವೆ ಇವು ಅಂತಕ್ಕಂತಹ ಒಂದು ಪ್ರಶ್ನೆಯನ್ನ ಕೇಳಿದರೆ, ಇದು ವರ್ಲ್ಡ್ ಫಿಸಿಕಲ್ ಜಿಯೋಗ್ರಫಿ ಆಯಿತು. ಸೊ ಈಗ ಫಸ್ಟು 2024 ಮುಗೀತಲ್ವಾ. ಈಗ ನಾವೇನೇನು ಕಂಡುಕೊಂಡ್ವಿ ಇದರಲ್ಲಿ ಅಂದ್ರೆ, ನೀವೇ ಹೇಳ್ತೀರಾ ಈಗ, ಒಂದು ರಿವರ್ ಸಿಸ್ಟಮ್ ಇಂಡಿಯಾಲಿ, ಕರ್ನಾಟಕ ಆಯ್ತು, ವರ್ಲ್ಡ್ ಆಗಲಿ, ಒಂದು 7 ಪ್ರಶ್ನೆಯನ್ನ ನೋಡಿದ್ವಿ ನಾವು. ನದಿ ವ್ಯವಸ್ಥೆ, ಆ ಚಾಪ್ಟರ್ ಇಂಪಾರ್ಟೆಂಟ್ ಆಯ್ತಾ. ಎರಡನೇದು ಯಾವುದು, ಮಿನರಲ್ಸ್, ಖನಿಜಗಳು ಚಾಪ್ಟರ್, ಕರ್ನಾಟಕ, ಇಂಡಿಯಾ, ವರ್ಲ್ಡ್. ಮೂರನೇದು ಅಗ್ರಿಕಲ್ಚರ್ ಚಾಪ್ಟರ್ ಓದಿ, ಜೊತೆಗೆ ಎಕನಾಮಿಕ್ಸ್ ಬಜೆಟ್ ನಾನು ಕವರ್ ಮಾಡ್ಕೊಡ್ತೀನಿ. ಸೊ ಈ 3 ಚಾಪ್ಟರ್ ಇಂಪಾರ್ಟೆಂಟ್ ಆಯ್ತು. ಈ 3 ಚಾಪ್ಟರ್ನ ತಾವು ನೋಡಿದ್ರಿ. ನೆಕ್ಸ್ಟ್ 2024 ಡಿಸೆಂಬರ್ ನಡೆದಿರ್ತಕ್ಕಂಥ KS ಪೇಪರ್ಗೆ ಹೋಗೋಣ. ಅದಕ್ಕಿಂತ ಮುಂಚೆಗ ಒಂದು KEA ಪೇಪರ್ ಅನ್ನ ತೆಗೆದುಕೊಂಡ್ಬರೋಣ. ಎಸ್, ಮೊನ್ನೆ ನಡೀತು 2026ರಲ್ಲಿ ಗ್ರೂಪ್ ಬಿ. ಇದನ್ನ ನೋಡಿದ್ರೆ ಫುಡ್ ಪಾರ್ಕ್ ಇನ್ ಕರ್ನಾಟಕ, ಗ್ರೀನ್ ಫುಡ್ ಪಾರ್ಕ್, ಅಕ್ಷಯ್ ಫುಡ್ ಪಾರ್ಕ್, ಆಗ್ರೋ ಫುಡ್ ಪಾರ್ಕ್, ಇನೋವಾ ಫುಡ್ ಪಾರ್ಕ್, ಈ ಎಲ್ಲಿದ್ದಾವೆ ಅಂತೇಳಿ ಸಿಂಪಲ್ ಕ್ವಶನ್. ಸೊ ಕರ್ನಾಟಕದಲ್ಲಿ ಆಹಾರ ಪಾರ್ಕ್ಗಳು, ಫುಡ್ ಪಾರ್ಕ್, ಒಂದು ಕ್ವಶನ್. ನೆಕ್ಸ್ಟ್ ಎನರ್ಜಿ ರಿಸೋರ್ಸಸ್, ಅದರಲ್ಲೂ ಕೂಡ ರಿನ್ಯೂವಬಲ್ ಎನರ್ಜಿ, ನಾನ್ ರಿನ್ಯೂವಬಲ್ ಎನರ್ಜಿ, ಶಕ್ತಿ ಸಂಪನ್ಮೂಲಗಳು ಅಂತೇಳಿ ಒಂದು ಚಾಪ್ಟರ್ ಇದೆ. ಅದರಲ್ಲಿ ನವೀಕರಿಸಬಹುದಾಗಿರ್ತಕ್ಕಂಥದ್ದು ಮತ್ತೆ ನವೀಕರಿಸಲಾಗದ ಸಂಪನ್ಮೂಲಗಳು ಅಂತೇಳಿ ಒಂದು ಸ್ಟೇಟ್ಮೆಂಟ್ ವೈಸ್. ಸೊ ಅದೊಂದು ಪ್ರಶ್ನೆ. ಜಸ್ಟ್ ನೀವೀಗ ಟಾಪಿಕ್ ನೋಡಿ, ಆಮೇಲೆ ನಾನು ಹೇಳ್ತೀನಿ ಯಾವ್ದು ಇಂಪಾರ್ಟೆಂಟ್. ಹೇಗೇನು ಇಲ್ಲೂ ನೋಡಿ, ಅರ್ಥ್ಕ್ವೇಕ್ಸ್, ಭೂಕಂಪಗಳು. ಸೊ ಇದು ನಾನು ಫಿಸಿಕಲ್ ಜಿಯೋಗ್ರಫಿ ಕವರ್ ಮಾಡ್ಕೊಟ್ಟಿದ್ದೀನಿ ನಿಮ್ಗೆ. ಆ KS ಪೇಪರ್ ಕೂಡ ಭೂಕಂಪದ ಬಗ್ಗೆ ಇತ್ತು. ಸೊ ಇಲ್ಲೂ ಭೂಕಂಪದ ಬಗ್ಗೆ KE ಇದರಲ್ಲೂ. ನೆಕ್ಸ್ಟ್ ಪೀಕ್ಸ್ ಆಫ್ ಕರ್ನಾಟಕದ ಶಿಖರಗಳು, ಅಲ್ಲೇನಿತ್ತು ಮೌಂಟೇನ್ ರೇಂಜಸ್. ಇಂಡಿಯನ್ ಜಿಯೋಗ್ರಫಿ ಬಂದ್ರೆ ಮೌಂಟೇನ್ ರೇಂಜಸ್, ಅಲ್ಲೂ ಕೂಡ ಫಿಸಿಕಲ್ ಫೀಚರ್ಸ್, ಭಾರತದ ಫಿಸಿಕಲ್ ಫೀಚರ್ಸ್ ಅಂತ ಹೇಳಿ ಒಂದು ಚಾಪ್ಟರ್ ಇದೆ, ಫಿಸಿಕಲ್ ಫೀಚರ್ಸ್. ಓಕೆನಾ. ಸೊ ಅಲ್ಲೆಲ್ಲ ಡಿಫ್ರೆಂಟ್ ಲ್ಯಾಂಡ್ ಫಾರ್ಮ್ಸ್ ಎಲ್ಲ ಬರ್ತಾ ಹೋಗುತ್ತೆ. ಅಂದ್ರೆ ಉತ್ತರದ ಮೈದಾನಗಳು, ಹಿಮಾಲಯ ಪರ್ವತ ಶ್ರೇಣಿ, ಸೊ ಇವೆಲ್ಲ ಪರ್ಯಾಯ ಪ್ರಸ್ಥಭೂಮಿ, ಇವೆಲ್ಲ ಬರ್ತಾ ಹೋಗುತ್ತಲ್ಲ, ಸೆಕೆಂಡ್ ಚಾಪ್ಟರ್ ಅದು. ಅದರಿಂದ ಪ್ರಶ್ನೆ ಇದನ್ನ ನೋಡ್ಕೊಂಡ್ರೆ ಇದು ಕೂಡ ಅಷ್ಟೇ ಫಿಸಿಕಲ್ ಫೀಚರ್ಸ್, ನಾನು ಕ್ಲಾಸಲ್ಲಿ ಮಾಡ್ಕೊಟ್ಟಿದ್ದೀನಿ ಕರ್ನಾಟಕ ಜಿಯೋಗ್ರಫಿ. ಸೊ ಇಲ್ಲಿಂದ ಕೇಳಿದ್ದಾರೆ. ನೆಕ್ಸ್ಟು ಐಸೋಲಿನ್ಸ್ ಅಂದ್ರೆ ಐಸೋಯಿಡ್ಸ್ ಅಂದ್ರೆ ಏನು, ಐಸೋಬಾರ್ಸ್ ಅಂದ್ರೆ ಏನು, ಇದನ್ನು ನಾನು ಕ್ಲಾಸಲ್ಲಿ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಹಂಗಂದ್ರೆ ಏನೇನು ಅಂತ ಅಷ್ಟೇ. ಇದನ್ನು ನಿಮ್ಗೆ ಫಿಸಿಕಲ್ ಫೀಚರ್ ಚಾಪ್ಟರ್ ಬರುತ್ತೆ, ಕರ್ನಾಟಕ ಫಿಸಿಕಲ್ ಫೀಚರ್ ಚಾಪ್ಟರ್ ಬರ್ತಾ ಹೋಗುತ್ತೆ. ಕರ್ನಾಟಕದ ಭೂ ಸ್ವರೂಪಗಳು ಅಂತ 2ನೇ ಚಾಪ್ಟರ್ ಇದೆ, ಆ ಚಾಪ್ಟರ್ ಇಂದ. ನೆಕ್ಸ್ಟ್ ನೋಡ್ತಾ ಬನ್ನಿ, ವರ್ಲ್ಡ್ ಫಿಸಿಕಲ್ ಜಿಯೋಗ್ರಫಿಯಿಂದ ಒಂದು ಕ್ವಶನ್ ಆಗಿದೆ. ಯಾವುದು? ಸಿಂಪಲ್. ಕಂಟ್ರೀಸ್, ಡೆಸರ್ಟ್, ಅಲ್ಲಿರ್ತಕ್ಕಂಥ ದೇಶಗಳು ಯಾವ್ಯಾವು, ಮರುಭೂಮಿ ಯಾವ್ಯಾವುದು, ಮರುಭೂಮಿ ಎಲ್ಲೆಲ್ಲಿದ್ದಾವೆ. ಸೊ ಅದರಲ್ಲಿ
ಇವು ಕೂಡ ಕರೆಂಟ್ ಅಫೇರ್ಸ್ ಅಲ್ಲಿ ಇದ್ದಿದ್ದು, ಅದರಿಂದ ಕೇಳಿದ್ದಾರೆ ಈ ಮರುಭೂಮಿಗಳನ್ನ. ಸೊ ಈಗ ಇನ್ನ ಒಂದು ನೋಡೋಣ, ಗ್ರೂಪ್ ಎ ಗ್ರೂಪ್ ಬಿ HK ಇದು ಕೆ ಅವ್ರು ನಡೆಸಿದ್ದು. ಅಗೈನ್ ಮಿನರಲ್ಸ್ ನೋಡಿ, ವರ್ಲ್ಡ್ ಜಿಯೋಗ್ರಫಿ ಇಂದ ಪೆಟ್ರೋಲಿಯಂ ರಿಸೋರ್ಸಸ್ ಮಿನರಲ್ಸ್ ಕೇಳಿದ್ದಾರೆ. ಸೊ ವರ್ಲ್ಡ್ ಜಿಯೋಗ್ರಫಿ ಆಗಲಿ, ಕರ್ನಾಟಕ ಜಿಯೋಗ್ರಫಿ ಆಗಲಿ, ಇಂಡಿಯಾ ಆಗಲಿ, KE ಆಗಲಿ, KPSC ಆಗಲಿ, ಮಿನರಲ್ ಚಾಪ್ಟರ್ ಇಂಪಾರ್ಟೆಂಟ್. ಅರೌಂಡ್ ಒಂದು 10 ಪೇಜ್ ಇಲ್ಲ, ಒಂದು 5 ಪೇಜ್ ಇದೆ ಅಷ್ಟೇ ಇದು. ನೆಕ್ಸ್ಟ್ ನೋಡ್ತಾ ಬನ್ನಿ, ಕರ್ನಾಟಕ ಡ್ರೈನೇಜ್ ಸಿಸ್ಟಮ್. ಸೊ ಸಿಂಪಲ್ ಡ್ರೈನೇಜ್ ಪ್ಯಾಟ್ರನ್ ಅಂದ್ರೆ ಕರ್ನಾಟಕದ ನದಿ ವ್ಯವಸ್ಥೆ. ನಾನಿನ್ನ ಕ್ಲಾಸ್ ಮಾಡಿಲ್ಲ, ಇದು ಮಾಡ್ಕೊಡ್ತೀನಿ. ಸೊ ನಿಮ್ಗೆ ಇಂಡಿಯಾ ಆಗಲಿ, ವರ್ಲ್ಡ್ ಆಗಲಿ, ಕರ್ನಾಟಕ ಆಗಲಿ, ನದಿ ವ್ಯವಸ್ಥೆ ಈ ಚಾಪ್ಟರ್ ಏನಿದೆ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ, ವೆಟ್ ಪ್ಲೇಸಸ್ ಇನ್ ಕರ್ನಾಟಕ ಅಂಡ್ ದೇರ್ ಲೊಕೇಶನ್. ಅದರಲ್ಲಿ ಕೂಡ ಮುಂಡೋಟು, ಅಮ್ಮಗಾವು, ಆಗುಂಬೆ. ಸೊ ಇದು ಕೂಡ ನಿಮ್ಮ ಕರ್ನಾಟಕ ಫಿಸಿಕಲ್ ಫೀಚರ್ಸ್, ಕರ್ನಾಟಕ ಭೂಸ್ವರೂಪಗಳು ಅಂತ ಒಂದು ಚಾಪ್ಟರ್ ಇದೆ ರಂಗ ಸರ್ ಬುಕ್ ಅಲ್ಲಿ, ಅಲ್ಲಿಂದಾನೆ ಪ್ರಶ್ನೆ ಬಂದಿರೋದು. ನೆಕ್ಸ್ಟ್ ಕರ್ನಾಟಕದ ಅಳಿವೆ ಎಸ್ಚರೀಸ್ ಅಂತ ಹೇಳಿ, ಇದು ಕೂಡ ಫಿಸಿಕಲ್ ಫೀಚರ್ಸ್ ಅಲ್ಲೇ ಬಂದಿದೆ, ಕ್ಲಾಸ್ ಅಲ್ಲಿ ಇದೆ. ಸೊ ಅಲ್ಲಿಗೆ ನೆಕ್ಸ್ಟ್ ಇಲ್ಲಿ ನೋಡಿ, ವಿಂಡ್ಸ್, ವರ್ಲ್ಡ್ ಫಿಸಿಕಲ್ ಜಿಯೋಗ್ರಫಿಲಿ ವಿಂಡ್ಸ್ ಅಂದ್ರೆ ಮಾತುಗಳು ಅಂತ ಹೇಳಿ ಬರ್ತಾ ಹೋಗ್ತಲ್ಲ, ಕರೆಂಟ್ ಅಫೇರ್ಸ್ ಇದು. ಕರೆಂಟ್ ಅಫೇರ್ಸ್ ಅಲ್ಲಿ ಯಾವ್ಯಾವ ವಿಂಡ್ಸ್ ಇರ್ತಾವಲ್ಲ ವರ್ಲ್ಡ್ ಜಿಯೋಗ್ರಫಿ ರಿಲೇಟೆಡ್ ಆ ಪ್ರಶ್ನೆ. ನೆಕ್ಸ್ಟ್ ಅಲೆಗಳು, ಅದರ ಪರಿಣಾಮ, ಉಬ್ಬರವಿಳಿತ ಅಲೆಗಳು, ಅದರ ಪರಿಣಾಮ, ಎಲ್ ನೀನೋ ಪರಿಣಾಮ. ಈ ವರ್ಷ ಲಾನಿನೋ ಎಲ್ಲಿನೋ ಪ್ರಭಾವ ಇದೆ ಇಂಡಿಯಾದಲ್ಲಿ. ಸೊ ಈ ವರ್ಷನೂ ಕೂಡ ಮಳೆ ನಮಗೆ ಕಡಿಮೆ. ಸೊ ಎಲ್ಲಿನೋ ತಾವು ಓದ್ಕೊಳ್ಳೇಬೇಕು, ಎಲ್ಲಿನೋ ಲಾನಿನೋ. ಇದ್ರ ಬಗ್ಗೆ ನಾವು ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀನಿ, ಡೋಂಟ್ ವರಿ, ಆರಾಮಾಗಿರಿ. ನಿಮ್ PC ಲೆವೆಲ್ ಈಗಾದ್ರೆ ಬೇಸಿಕ್ ಎಲ್ಲಿನೋದ ಪರಿಣಾಮ. ಇಲ್ಲಿ ನೋಡಿ, ಈ ಕೇಳಿರೋದೆ ಮೊನ್ನೆ 2026 ಕೇಳಿರೋದೆ, ಎಲ್ಲಿನೋದ ಪರಿಣಾಮ. ಎಲ್ಲಿನೋ ಬಂದ್ರೆ ಏನಾಗುತ್ತೆ ಅಂತ ಸಿಂಪಲ್ ನೆನ್ಪಿಟ್ಕೊಂಡ್ಬಿಡಿ. ಫಾರ್ ಎಕ್ಸಾಂಪಲ್, ನಿಮ್ಗೆ ಯಾರೋ ಹುಡುಗಿ ಪರಿಚಯ ಇದ್ದಾರೆ, ನಿಮ್ ಫ್ರೆಂಡ್ ಲಾಸ್ಯಾ ಅನ್ಕೊಳ್ಳಿ, ಅಥವಾ ಲೇಕ್ಷಾ ಅನ್ಕೊಳ್ಳಿ. ನಮ್ಮ ಅಕ್ಕನ ಮಗಳು ಲೇಕ್ಷಾ. ಸೊ ಲಾಸ್ಯಾ ಅಥವಾ ಲೇಕ್ಷಾ ನಮ್ಮ ಅಕ್ಕನ ಮಗಳು ತುಂಬಾ ಒಳ್ಳೆಯವಳು. ಓಕೆನಾ, ತುಂಬಾ ಒಳ್ಳೆಯವಳು. ಲೇಕ್ಷಾ ಮೀನ್ಸ್ ಎಲ್ಲೋ, ಲಾನಿನೋ ಬಂದ್ರೆ ನಮ್ಮ ಇಂಡಿಯಾಗೆ ಒಳ್ಳೇದು, ಮಳೆ ಚೆನ್ನಾಗುತ್ತೆ. ಸೊ ಅದನ್ನೆಲ್ಲ ನಾನು ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಎಲ್ಲಿ ಪ್ರೆಸರ್ ಆಗುತ್ತೆ, ಲೋ ಪ್ರೆಸರ್ ಆಗುತ್ತೆ, ಏನು ಅದನ್ನ ಆಮೇಲೆ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ಕೊತೀನಿ, ಡೋಂಟ್ ವರಿ. ಸೊ ಲೇಕ್ಷಾ ನಮ್ಮ ಅಕ್ಕನ ಮಗಳು ತುಂಬಾ ಒಳ್ಳೆಯವಳು. ಸೊ ಎಲ್ಲೋ, ಲೇಕ್ಷಾ ಮೀನ್ಸ್ ಎಲ್ಲೋ. ಸೊ ಲಾನಿನೋ ಬಂದ್ರೆ ಇಂಡಿಯಾಗೆ ಒಳ್ಳೇದು, ಮಳೆ ಚೆನ್ನಾಗುತ್ತೆ. ಆದ್ರೆ ಲಾನಿನೋ ಗೊತ್ತಾದ್ರೆ ಇನ್ನೊಂದು ಈಸಿ ಅಲ್ವಾ, ಎಲ್ಲಿನೋ ಬಂದ್ರೆ ಏನಾಗಲ್ಲ, ಇಂಡಿಯಾದಲ್ಲಿ ಮಳೆ ಆಗಲ್ಲ, ಕಡಿಮೆ ಆಗುತ್ತೆ. ಸಿಂಪಲ್, ಆ ಪರಿಣಾಮವನ್ನು ಕೇಳಿದ್ದಾರೆ. ಸೊ ಇನ್ನು ನೆಕ್ಸ್ಟ್ ಎಕ್ಸಾಂಪಲ್ ಕೇಳಬಹುದು, ಬಿಕಾಸ್ ಇದು ಕರೆಂಟ್ ಅಫೇರ್ಸ್ ಇದೆ. ನೆಕ್ಸ್ಟ್ ಇಂಡಿಯನ್ ಫಿಸಿಕಲ್ ಜಿಯೋಗ್ರಫಿಲಿ ಕ್ಲೈಮೇಟ್, ಎಸ್ ವೆರಿ ವೆರಿ ಇಂಪಾರ್ಟೆಂಟ್ ರೀ ಇದು ಕ್ಲೈಮೇಟು. ನಿಮಗೆ ಇಂಡಿಯನ್ ಫಿಸಿಕಲ್, ವರ್ಲ್ಡ್ ಫಿಸಿಕಲ್, ಕರ್ನಾಟಕ ಈ ಮೂರಲ್ಲೂ ಕೂಡ 4 ಚಾಪ್ಟರ್ ಅಷ್ಟೇ, 12 ಚಾಪ್ಟರ್ ಹೇಳ್ತೀನಿ, 3 ಸೇರಿ. ತುಂಬಾ ಇಂಪಾರ್ಟೆಂಟ್, ಆ 3 ರಿವಿಷನ್ ಮಾಡ್ಕೊಂಡು ಕೊನೆಗೆ ಹೇಳ್ತೀನಿ ಯಾವ್ಯಾವು ಅಂತೇಳಿ. ಅದ್ರಲ್ಲಿ ಒಂದು ಕ್ಲೈಮೇಟ್. ಸೊ ಇಂಪಾರ್ಟೆಂಟ್ ಇದು ಕೂಡ. ಮಾನ್ಸೂನ್ ಎಫೆಕ್ಟ್ ಅದನ್ನ ಕೇಳಿದ್ದಾರೆ. ನೆಕ್ಸ್ಟ್ ಪಶ್ಚಿಮದಿಂದ ಪೂರ್ವಕ್ಕೆ ಸರೋವರಗಳು, ಇಂಡಿಯನ್ ಫಿಸಿಕಲ್ ಜಿಯೋಗ್ರಫಿ ಇದು. ಪಶ್ಚಿಮದಿಂದ ಪೂರ್ವಕ್ಕೆ ನಿಮ್ಗೆ ಹೆಂಗ್ ಕೇಳ್ತೇನೆ ಅಂದ್ರೆ, ಕರ್ನಾಟಕ ಜಿಯೋಗ್ರಫಿ ಇಲ್ಲದ್ರೆ ಬೀಚ್ ಗಳನ್ನ ಕರ್ನಾಟಕ ಇದೆಯಲ್ವೇನ್ರಿ, ಸೊ ಉತ್ತರದಿಂದ ದಕ್ಷಿಣಕ್ಕೆ ಇರುವಂತೆ ಕ್ರಮಾನುಗತಿಯಲ್ಲಿ ವಿವರಿಸಿ ಅಂತ ಕೇಳ್ತಾನೆ. ಸೊ ಅದೇ ನೀವು ಸರೋವರಗಳು ಅಥವಾ ನದಿಗಳು ಬಂದ್ರೆ ಪೂರ್ವದಿಂದ ಪಶ್ಚಿಮಕ್ಕೆ ಯಾವ್ಯಾವ ನದಿಗಳಿದ್ದಾವೆ, ಸೊ ಆ ರೀತಿ ಯಾವ್ಯಾವ ಸರೋವರಗಳು ಬರ್ತವೆ, ಯಾವ ರೀತಿ ಕೇಳ್ತಾನೆ. ಯಾವ್ದು ಕೇಳಿದಾನೆ, ಯೂಶಲಿ ಸಾಂಬಾರು, ಉಲಾರು, ಪುಲಿಕಾಟು, ಕೊಲ್ಲೇರು, ಇವುಗಳ ಬಗ್ಗೆ ಕೇಳಿದ್ದಾನೆ. ಹೆಂಗ್ ಜೋಡಿಸ್ಬೇಕು ನಾವು, ಪಶ್ಚಿಮದಿಂದ ಪೂರ್ವಕ್ಕೆ. ಸೊ ಇನ್ನೂ ಒಂದು ಕ್ವಶನ್ ಪೇಪರ್ ನೋಡೋಣ, ಆಮೇಲೆ KSC ಬಿಡೋಣ. KA 708 ಅಲ್ಲಿ ಹಿಂದೂ ಮಹಾಸಾಗರದ ಭೌಗೋಳಿಕ ಲಕ್ಷಣಗಳು, ಅದರ ಪ್ರಾಮುಖ್ಯತೆ, ಇಂಡಿಯನ್ ಫಿಸಿಕಲ್ ಜಿಯೋಗ್ರಫಿ. ಇಲ್ಲೂ ಕೂಡ ಅಷ್ಟೇ ಮಣ್ಣುಗಳ ಬಗ್ಗೆ, ಮಣ್ಣು ಚಾಪ್ಟರ್ ಇಂದ ಒಂದು, ಅದರಲ್ಲೂ ಬಂಗಾರ ಮಣ್ಣು ಬಗ್ಗೆ ಪ್ರಶ್ನೆಯನ್ನ ಕೇಳಿದ್ದಾನೆ. ಸೊ ಅಗೇನ್ ಕ್ಲೈಮೆಟಾಲಜಿ, ಮಾನ್ಸೂನ್ ಬಗ್ಗೆ.
ಹಿಂದೆ ನಡೆದಿರ್ತಕ್ಕಂಥದ್ರಲ್ಲಿ ಮಾನ್ಸೂನ್ ಇತ್ತು, ಇಲ್ಲೂ ಮಾನ್ಸೂನ್ ಇದೆ. ಸೊ ಮಾನ್ಸೂನ್ ಇಂಪಾರ್ಟೆಂಟ್. ನೆಕ್ಸ್ಟ್ ಲಾನಿನೋ ಎಫೆಕ್ಟ್. ಈ ವರ್ಷದ್ದೇ ಕ್ವಶನ್ ಪೇಪರ್. ಸೊ ಈ ವರ್ಷ ನಡೆದಿರ್ತಕ್ಕಂಥ ಎಲ್ಲದರಲ್ಲೂ ಕೂಡ ಎಲ್ಲಿನೋ ನಾನಿನೋ ಲಾನಿನೋ ಪ್ರಶ್ನೆಯನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದರ ಪರಿಣಾಮ ಅಷ್ಟೇ, ಜಾಸ್ತಿ ಏನು ಕೇಳಲ್ಲ. ನೆಕ್ಸ್ಟ್ ಕ್ಲೈಮೆಟಾಲಜಿ. ಎಸ್, ನಾನು ಹೇಳಿದ್ನಲ್ಲ ಕ್ಲೈಮೆಟಾಲಜಿ. ಅದ್ರಲ್ಲಿ ಕೂಡ ಯಾವ್ದಾದ್ರು ರೀಸೆಂಟ್ ಆಗಿರ್ತಕ್ಕಂಥ ಸೈಕ್ಲೋನ್ ಚಂಡಮಾರುತಗಳು ಬಂದಿದೆ, ಅದ್ರ ಹೆಸರು ಪೇಪರ್ ಅಲ್ಲಿ ನೋಡಿರ್ತೀರ. ಚಂಡಮಾರುತದ ಹೆಸರನ್ನ ಕೇಳ್ತಾನೆ, ಲೋಕಲ್ ನೇಮ್ ಅನ್ನ. ನೆಕ್ಸ್ಟ್ ಇಲ್ಲೂ ಕೂಡ ನೋಡಿ, ಮಿನರಲ್ಸ್ ಅಂಡ್ ಡೆಪಾಸಿಟ್ಸ್, ಖನಿಜಗಳು, ಅದರ ನಿಕ್ಷೇಪ ಎಲ್ಲೆಲ್ಲಿದೆ. ನಾನು ಹೇಳಿದ್ನಲ್ಲ ಮಿನರಲ್ಸ್ ಚಾಪ್ಟರ್ ಇಂಪಾರ್ಟೆಂಟ್. ಅದರಲ್ಲೂ ಕೂಡ ಏನ್ ಕೇಳಿದರೆ, ಕೋಲ್ ಡೆಪಾಸಿಟ್ಸ್, ಕೋಲ್ ನಿಕ್ಷೇಪಗಳು, ಅದ್ರ ಲೊಕೇಶನ್ ಯಾವ ಸ್ಟೇಟ್ ಅಲ್ಲಿ ಇದೆ ಅಂತ ಕೇಳಿದ್ದಾನೆ. ನೆಕ್ಸ್ಟ್ ಟ್ರಾನ್ಸ್ಪೋರ್ಟೇಷನ್. ಎಸ್, ನಾನು ಇದನ್ನ ಆಲ್ರೆಡಿ ಹೇಳಿದೆ, ಟ್ರಾನ್ಸ್ಪೋರ್ಟೇಷನ್ ನೆಟ್ವರ್ಕ್ ಇಂಪಾರ್ಟೆಂಟ್. ಅದರಲ್ಲೂ ಕೂಡ ರೈಲ್ವೆ, ಅದ್ ಬಿಟ್ರೆ ಪೋರ್ಟ್, ಇದೆರಡನ್ನ ನೋಡ್ಕೋಬೇಕಾಗತ್ತೆ. ಸೊ ನೋಡಿ, ಇಲ್ಲಿ ಏನ್ ಕೇಳಿದ್ದಾನೆ, ಟ್ರಾನ್ಸ್ಪೋರ್ಟೇಷನ್ ನೆಟ್ವರ್ಕ್, ಅದರಲ್ಲಿ ಪೋರ್ಟ್ಸ್, ಬಂದರುಗಳನ್ನ ಕೇಳಿದ್ದಾನೆ. ಯಾವ ರೀತಿ ಕೇಳಿದ್ದಾನೆ, ನಾನು ಹೇಳಿದೆ, ಬಂದರ್ ಆಗಿರ್ಬೋದು, ಬೀಚ್ ಆಗಿರ್ಬೋದು. ಯಾವ ರೀತಿ ಕೇಳಿದ್ದಾನೆ, ಅರೇಂಜ್ ಫ್ರಮ್ ದ ಸೌತ್ ಟು ನಾರ್ತ್. ಹೆಂಗ್ ಕೇಳಿದ್ದಾನೆ, ಕರ್ನಾಟಕ ಆದ್ರೆ ದಕ್ಷಿಣದಿಂದ ಉತ್ತರಕ್ಕೆ ಕ್ರಮಾನುಗತಿಯಲ್ಲಿ ಹೇಳಿ. ಕರ್ನಾಟಕ ಜಿಯೋಗ್ರಫಿ ಕೇಳೋದು ಹಿಂಗೆ. ಬೀಚ್ ಆಗಿರ್ಬೋದು, ಪೋರ್ಟ್ ಆಗಿರ್ಬೋದು, ಇವನ್ನ ಉತ್ತರದಿಂದ ದಕ್ಷಿಣಕ್ಕೆ ಕೇಳ್ತಾನೆ, ಅಥವಾ ದಕ್ಷಿಣದಿಂದ ಉತ್ತರಕ್ಕೆ ಕ್ರಮಾನುಗತಿಯಲ್ಲಿ ಜೋಡಿಸಿ ಅಂತ ಕೇಳ್ತಾನೆ. ಸೊ ನೆಕ್ಸ್ಟ್ ಇದನ್ನು ಕೂಡ ಆಲ್ರೆಡಿ ನಾನು ಹೇಳಿದ್ದೀನಿ, ಐಸೋಬಾರು, ಐಸೋಏಟ್. ಇದನ್ನು ನಾನು ನಿಮಗೆ ಐಸೋಏಟ್ ಬಗ್ಗೆ ನಾನು ನಿಮ್ಗೆ ಎಲ್ಲಿ ಹೇಳ್ಕೊಟ್ಟೆ, ಸೆಕೆಂಡ್ ಚಾಪ್ಟರ್ ಅಲ್ಲಿ, ಥರ್ಡ್ ಚಾಪ್ಟರ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ. ಫಿಸಿಕಲ್ ಫೀಚರ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ ಅನ್ಸುತ್ತೆ, ಇಲ್ಲ ಕ್ಲೈಮೇಟ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ. ಅದು ಮಾನ್ಸೂನ್ ಏನ್ ಬರುತ್ತಲ್ವಾ, ಸೊ ಅಲ್ಲಿ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಅಗೈನ್ ಇನ್ನ ಒಂದು ಕ್ಲೈಮೇಟ್ ಇಂದ, ಅಗೈನ್ ಫಾರ್ಮೇಶನ್ ಆಫ್ ಸೈಕ್ಲೋನ್. ರೀಸೆಂಟ್ ಆಗಿ ಏನಾದ್ರು ಕರೆಂಟ್ ಅಫೇರ್ಸ್ ಅಲ್ಲಿ ಯಾವ್ದು ಸೈಕ್ಲೋನ್ ಬಂದಿದ್ರೆ ಅದು ನೇಮ್. ಪ್ರತಿ ವರ್ಷನೂ ಬರ್ತಾ ಇರ್ತವೆ ಸೈಕ್ಲೋನ್ ನೇಮ್, ಅದನ್ನ ನೋಡ್ಬೇಕಾಗತ್ತೆ. ನೆಕ್ಸ್ಟ್ ಇನ್ನೂ ಒಂದು ಇಂಪಾರ್ಟೆಂಟ್, ಕರ್ನಾಟಕ ಜಿಯೋಗ್ರಫಿ ಅಥವಾ ಇಂಡಿಯನ್ ಜಿಯೋಗ್ರಫಿ ಆಗಲಿ, ಅಂತಾರಾಜ್ಯ ಜಲ ವಿವಾದಗಳು, ಅದಕ್ಕೆ ಸಂಬಂಧಪಟ್ಟಂತ ರಾಜ್ಯಗಳು. ಅದರಲ್ಲೂ ಕೂಡ ಕಾವೇರಿ, ಕೃಷ್ಣ, ಗೋದಾವರಿ, ಮಹಾನದಿ, ಕಾವೇರಿ, ಗೋದಾವರಿ, ಕೃಷ್ಣ, ಮಹಾನದಿ, ಇದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಅಂತಾರಾಜ್ಯ ವಿವಾದ ಯಾವ್ಯಾವ ರಾಜ್ಯಗಳ ನಡುವೆ ಇದೆ, ಯಾವ್ಯಾವ ರಾಜ್ಯದಲ್ಲಿ ಅರಿತವೆ, ಇಷ್ಟೇ ಸಿಂಪಲ್. ನೆಕ್ಸ್ಟ್ ಐಲ್ಯಾಂಡ್ಸ್ ಇನ್ ಲಕ್ಷದ್ವೀಪ. ಇದು ಕೂಡ ಫಿಸಿಕಲ್ ಜಿಯೋಗ್ರಫಿ ಬಗ್ಗೆ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ಓವರ್ ಆಲ್ ನಾನು ಇನ್ನ KS ಅನೇಕ ಕ್ವಶನ್ ಪೇಪರ್ ಇದೆ ನಿಮ್ಗೆ. ಇದನ್ನ ನಾನು ಮತ್ತೆ ಒಂದೇ ನಿಮಿಷ, ಅದಕ್ಕಿಂತ ಮುಂಚೆ ಎಸ್ ಈಗ ಬರೋಣ, ಅದನ್ನು ನಾನು ಹೇಳ್ತೀನಿ. ಲಾಸ್ಟು 10 ವರ್ಷದಲ್ಲಿ 150+ ಕ್ವಶನ್ ಅನ್ನ UPSC ಕೇಳಿದ್ದಾನೆ. ಲಾಸ್ಟ್ 10 ವರ್ಷದಲ್ಲಿ ಅವರೇಜ್ ತೆಗೆದುಕೊಂಡ್ರೆ 15 ಕ್ವಶನ್ UPSC ಇರುತ್ತೆ. ಅದೇ ನೀವು KS ಎಕ್ಸಾಮ್ಗಳಲ್ಲಿ ಮೋರ್ ದೆನ್ 20 to 25 ಕ್ವಶನ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಅದೇ ನೀವು PSI VO ಎಕ್ಸಾಮ್ ಅಲ್ಲಿ 15 to 20 ಜಿಯೋಗ್ರಫಿಯಿಂದ ಎಕ್ಸ್ಪೆಕ್ಟ್ ಮಾಡಬಹುದು. ಆ 15 to 20 ಸಿಂಪಲ್. ಇಂಡಿಯಾ ಜಿಯೋಗ್ರಫಿಲಿ 4 ಚಾಪ್ಟರ್, ವರ್ಲ್ಡ್ ಜಿಯೋಗ್ರಫಿಲಿ 4 ಚಾಪ್ಟರ್, ಕರ್ನಾಟಕ ಜಿಯೋಗ್ರಫಿಲಿ 4 ಚಾಪ್ಟರ್. ಎಕ್ಸಾಮ್ ಟೈಮಲ್ಲಿ ಇಷ್ಟು ರಿವಿಷನ್ ಮಾಡಿದ್ರೆ ಸಾಕು. ಎಲ್ಲ ಓದಿಗೆ ಟೈಮ್ ಸಿಗಲ್ಲ ಎಕ್ಸಾಮ್ ಟೈಮಲ್ಲಿ. ನಾರ್ಮಲ್ ಟೈಮಲ್ಲಿ ಎಲ್ಲ ಓದ್ಬೇಕ್ರಿ. ಆಮೇಲೆ ಸರ್ ಹೇಳ್ತವ್ರೆ ಎಕ್ಸಾಮ್ ಟೈಮಲ್ಲಿ ಇಷ್ಟು ಮಾತ್ರ ಓದ್ತೀನಿ, ನೋ. ಸೊ ಅವು ಯಾವ್ಯಾವು ಸಾರ್ ಅಂದ್ರೆ, ಇಲ್ಲಿ ನೋಡಿ, UPSC ಒಂದ್ಸತಿ ಅನಾಲಿಸಿಸ್ ಮಾಡೋಣ, ಆಮೇಲೆ ಮಾಡೋಣ. ಇಲ್ಲಿ ಯೂಶಲಿ UPSC ಆಗಲಿ, KPSC ಆಗಲಿ, KE ಆಗಲಿ, ವರ್ಲ್ಡ್ ಫಿಸಿಕಲ್ ಜಿಯೋಗ್ರಫಿ ಏನಿದೆ, ಪ್ರಪಂಚದ ಭೂಗೋಳಶಾಸ್ತ್ರ, ಮೋರ್ ದೆನ್ 45%, 45ಕ್ಕಿಂತ ಅಧಿಕ ಪ್ರಶ್ನೆಗಳನ್ನ ಕೇಳ್ತಾನೆ. ಅದರಲ್ಲೂ ಕೂಡ ಪ್ಲೇಸಸ್ ಇನ್ ನ್ಯೂಸ್, ಯಾವೆಲ್ಲ ಪ್ರದೇಶಗಳು ನ್ಯೂಸ್ ಅಲ್ಲಿ ಇರ್ತವೆ. ನಾನು ಹೇಳಿದ್ನಲ್ಲ, ಈಗ ಯಾವನ ಯುದ್ಧ ನಡೀತಾ ಇದ್ರೆ, ಭೂಕಂಪ ಆಗಿದ್ರೆ, ಇತರ ಕಾರಣಗಳಲ್ಲಿ ವರ್ಲ್ಡ್ ಜಿಯೋಗ್ರಫಿಲಿ ಸ್ಥಳಗಳು ನ್ಯೂಸ್ ಅಲ್ಲಿ ಇದ್ರೆ ಅದನ್ನ ಕೇಳ್ತಾ ಹೋಗ್ತಾನೆ. ಅದನ್ನ ಬಿಟ್ರೆ ನಿಮ್ಮ ಫಿಸಿಕಲ್ ಜಿಯೋಗ್ರಫಿಲಿ ಒಂದು 3 ಚಾಪ್ಟರ್, ವಾಲ್ಕೆನೋ, ಅರ್ಥ್ಕ್ವೇಕ್ ಅಂದ್ರೆ ಜ್ವಾಲಾಮುಖಿ, ಅರ್ಥ್ಕ್ವೇಕ್ ಅಂದ್ರೆ ಭೂಕಂಪ, ಇಂಟೀರಿಯರ್ ಆಫ್ ಅರ್ತ್ ಅಂದ್ರೆ ಭೂಮಿಯ ಅಂತರಾಳ ಅಂತೇಳಿ ಒಂದು ಚಾಪ್ಟರ್ ಮಾಡಿದ್ದೀನಿ ನಾನು, ಪ್ಲೇಟ್ ಟೆಕ್ಟಾನಿಕ್ಸ್. ಈ 4 ಇಂಪಾರ್ಟೆಂಟ್, ಭೂಫಲಕ ಚಲನೆ ಸಿದ್ಧಾಂತ. ನೆಕ್ಸ್ಟ್ ಇಂಡಿಯನ್ ಜಿಯೋಗ್ರಫಿ ಬಂದ್ರೆ ನಿಮಗೆ ಕೇಳದೆ ನದಿ ವ್ಯವಸ್ಥೆ, ಮೋರ್ ದೆನ್ 35% ಇದೆ ನದಿ ವ್ಯವಸ್ಥೆ. ನೆಕ್ಸ್ಟು ಮೌಂಟೇನ್ಸ್, ರೇಂಜಸ್, ಎಲ್ಲೆಲ್ಲಿ ಯಾವ್ಯಾವ ಬೆಟ್ಟಗಳಿದ್ದಾವೆ. ಸೊ ನೆಕ್ಸ್ಟು ಪ್ಲೇನ್ಸ್, ನಮ್ಮ ಉತ್ತರದ ಮೈದಾನ, ಮತ್ತೆ ನಮ್ಮ ಪೆನಿನ್ಸುಲರ್ ಅಂದ್ರೆ ನಿಮ್ಗೆ ಒಂದು ಚಾಪ್ಟರ್ ಇದೆ. ಯಾವ ಚಾಪ್ಟರ್ ಗೊತ್ತಾ? ಇಂಡಿಯನ್ ಫಿಸಿಕಲ್ ಫೀಚರ್ಸ್ ಅಂತ ಹೇಳಿ, ಭಾರತದ ಭೌಗೋಳಿಕ ಲಕ್ಷಣಗಳು. ಸೊ ಆ ಚಾಪ್ಟರ್
ಅದನ್ನ ಬಿಟ್ರೆ ಹ್ಯೂಮನ್ ಜಿಯೋಗ್ರಫಿಗೆ ತಾವು ಬಂದ್ರೆ, ಹ್ಯೂಮನ್ ಜಿಯೋಗ್ರಫಿ ಬಂದ್ರೆ ಮಿನರಲ್ಸ್ ಓದಲೇಬೇಕು, ಖನಿಜಗಳ ಚಾಪ್ಟರ್ನ ಓದಲೇಬೇಕು, ಮಿನರಲ್ಸ್ ಓದಬೇಕು. ಅದು ಬಿಟ್ರೆ ನ್ಯಾಚುರಲ್ ವೆಜಿಟೇಷನ್, ಸ್ವಾಭಾವಿಕ ಸಸ್ಯವರ್ಗ, ಇದೊಂದು ಓದಬೇಕು. ಅದನ್ನು ಹೊರತುಪಡಿಸಿದ್ರೆ ಅಗ್ರಿಕಲ್ಚರಲ್ಲಿ, ಕೃಷಿಯಲ್ಲಿ ಯಾವ್ಯಾವ ಕ್ರಾಪು, ಯಾವ್ಯಾವ ರಾಗಿ ಆಗಿರ್ಬೋದು, ಜೋಳ ಆಗಿರ್ಬೋದು, ಅವುಗಳನ್ನು ಜಾಸ್ತಿ ಎಲ್ಲಿ ಬೆಳೀತಾರೆ, ಸೊ ಲಾರ್ಜೆಸ್ಟ್ ಪ್ರೊಡ್ಯೂಸಿಂಗ್ ಕಂಟ್ರಿ ಯಾವುದು, ಅದು ನಮ್ಮ ದೇಶನ ಬೇರೆದ ಅಥವಾ ಕರ್ನಾಟಕದಲ್ಲಿ ಬೆಳೀತಾರೆ, ಇಂಡಿಯಾದಲ್ಲಿ ಜಾಸ್ತಿ ಎಲ್ಲಿ ಬೆಳೀತಾರೆ, ವರ್ಲ್ಡಲ್ಲಿ ಎಲ್ಲಿ ಬೆಳೀತಾರೆ. ಸೊ ಇದೆಲ್ಲಿ ಸಿಗುತ್ತೆ ನಿಮಗೆ ಎಕನಾಮಿಕ್ ಸರ್ವೆಯಲ್ಲಿ. ನೆಕ್ಸ್ಟು ಇನ್ನೂ ಒಂದಿದೆ ಇಂಡಸ್ಟ್ರೀಸ್, ಕೈಗಾರಿಕೆಗಳು ಅಂತ ಹೇಳಿದೆ. ಯೂಶಲಿ ಇದ್ರಲ್ಲಿ ಜಾಸ್ತಿ ಕ್ವಶನ್ ಕೇಳಲ್ಲ, ಕೇಳಿದ್ರೆ ಸಿಂಪಲ್ ಕೇಳೋದು, ಯಾವ ಕೈಗಾರಿಕೆ ಎಲ್ಲಿದೆ, ಸಿಮೆಂಟ್ ತಯಾರಿಸ್ತಕ್ಕಂಥ ಕೈಗಾರಿಕೆ ಎಲ್ಲಿದೆ, ಸ್ಟೀಲು ಮತ್ತೆ ಕಬ್ಬಿಣದ ಕೈಗಾರಿಕೆ ಎಲ್ಲಿದೆ, ಅದಕ್ಕಾಗ್ತಕ್ಕಂಥ ರಾ ಮಟೀರಿಯಲ್ಸ್, ಕಚ್ಚಾ ವಸ್ತುಗಳು ಏನೇನು ಅಂತಕ್ಕಂಥದ್ದನ್ನ ಕೇಳ್ತಾ ಹೋಗ್ತಾನೆ. ಅದು ಬಿಟ್ರೆ ಆ ಕೈಗಾರಿಕೆ ಎಲ್ಲಿದೆ ಅದರ ಲೊಕೇಶನ್ ಇಷ್ಟೇ, ಬೇರೆ ಏನು ಕೇಳಲ್ಲ. ನೆಕ್ಸ್ಟು ಟ್ರಾನ್ಸ್ಪೋರ್ಟೇಷನ್, ವೆರಿ ವೆರಿ ಇಂಪಾರ್ಟೆಂಟು. ಸಾರಿಗೆ, ಸಾರಿಗೆಯಿಂದ ಅದರಲ್ಲೂ ಕೂಡ ರೈಲ್ವೆ ಸಾರಿಗೆಯನ್ನು ನೋಡ್ಕೊಳ್ಳಿ, ಯಾವ್ಯಾವ ರೈಲ್ವೆ ವಲಯಗಳು ಕರ್ನಾಟಕದ್ದು, ಇಂಡಿಯಾದ್ದು. ನೆಕ್ಸ್ಟ್ ಪೋರ್ಟ್ ಅನ್ನು ನೋಡ್ಕೊಳ್ಳಿ, ಕರ್ನಾಟಕದ ಬಂದ್ರೆ ಉತ್ತರದಿಂದ ದಕ್ಷಿಣಕ್ಕೆ ಯಾವುದು, ದಕ್ಷಿಣದಿಂದ ಉತ್ತರಕ್ಕೆ ಯಾವುದು. ನೆಕ್ಸ್ಟ್ ಹೈವೇ, ಏರ್ಪೋರ್ಟ್ಸ್ ಬಗ್ಗೆ ನೋಡ್ಕೊಳ್ಳಾಗಿದ್ರೆ ನೋಡ್ಕೊಳ್ಳಿ. ಸೊ ಇದು ಒಂದು ಓವರ್ ಆಲ್ ಓವರ್ ವ್ಯೂ ಅನ್ನ ಕೊಡ್ತು. ಸರ್ ಪರ್ಟಿಕ್ಯುಲರ್ ನಮ್ಗೆ ಯಾವ್ಯಾವ ಚಾಪ್ಟರ್ ಓದಕ್ಕೆ ಹೇಳಿ ಸರ್ ಅಂದ್ರೆ, ಸಿಂಪಲ್, ಇಂಡಿಯನ್ ಜಿಯೋಗ್ರಫಿಯಿಂದ ಸುಮಾರು 25 ಚಾಪ್ಟರ್ ಇದಾವೆ, ಅದು 4-5 ಯಾವ್ಯಾವುದು ಸರ್, ನದಿ ವ್ಯವಸ್ಥೆ ಅನ್ನೋ ಚಾಪ್ಟರ್ ಒಂದು ನೋಡಿ. ಇಷ್ಟೊತ್ತು ನಾನು ಏನು ಹೇಳಿದ್ನಲ್ಲ ಅದರ ಸಮ್ಮರಿ ಕೊಡ್ತಾ ಇದ್ದೀನಿ. ಸೊ ಅದರ ಸಮ್ಮರಿಯನ್ನ ಈಗ ಕೊಡ್ತಾ ಇದ್ದೀನಿ. ನದಿ ವ್ಯವಸ್ಥೆ, ಡ್ರೈನೇಜ್ ಸಿಸ್ಟಮ್, ಈ ಒಂದು ಚಾಪ್ಟರ್. ನೆಕ್ಸ್ಟ್ ಇಂಟ್ರೊಡಕ್ಷನ್ ಅಂತ ಒಂದು ಚಾಪ್ಟರ್ ಇದೆ, ನಿಮ್ಮ ಪರಿಚಯ ಅಂತ ಹೇಳಿ ಇಂಡಿಯನ್ ಜಿಯೋಗ್ರಫಿಲಿ, ಆ ಚಾಪ್ಟರ್ ಅಲ್ಲಿಗೆ 2 ಆಯ್ತು. ಆ ಇಂಟ್ರೊಡಕ್ಷನ್ ಜೊತೆಗೇನೆ ಸ್ಥಾನ, ಗಾತ್ರ, ವಿಸ್ತೀರ್ಣ, ಲೊಕೇಶನ್, ಸೈಜು, ಎಕ್ಸ್ಟೆಂಟ್ ಅಂತ ಹೇಳಿ ಒಂದು ಚಾಪ್ಟರ್ ಇದೆ. ಸೊ 2 ಸೇರಿ ಒಂದು ಚಾಪ್ಟರ್ ಕಲಿಯುದು. ಸೊ ಅಲ್ಲಿ ನದಿ ವ್ಯವಸ್ಥೆ ಒಂದು ಚಾಪ್ಟರ್, ಇದು ಇಂಟ್ರೊಡಕ್ಷನ್, ಮತ್ತೆ ಇದು ಭೌಗೋಳಿಕ ಸ್ಥಾನ ಅಂದ್ರೆ ಇಂಡಿಯಾ ಎಲ್ಲಿಂದ ಎಲ್ಲಿಗೆ ಹಬ್ಬಿದೆ, ಅದ್ರ ಲೊಕೇಶನ್ಸ್, ಅದ್ರ ವಿಸ್ತೀರ್ಣ, ಅದು ಯಾವ ಲ್ಯಾಟಿಟ್ಯೂಡ್ ಇಂದ ಯಾವ ಲ್ಯಾಟಿಟ್ಯೂಡ್, ಯಾವ ಲಾಂಗಿಟ್ಯೂಡ್ ಇಂದ ಯಾವ ಲಾಂಗಿಟ್ಯೂಡ್, ರೇಖಾಂಶ, ಅಕ್ಷಾಂಶ. ಸೊ ಇದು ಸಿಂಪಲ್ ಚಾಪ್ಟರ್. 2ನೇ ಚಾಪ್ಟರ್. ಅದನ್ನ ಬಿಟ್ರೆ ತುಂಬಾ ಕ್ವಶನ್ ಆಗೋದು ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು ಅನ್ನೋ ಒಂದು ಚಾಪ್ಟರ್ ಇದೆ ನಿಮ್ಗೆ ರಂಗನಾಥ್ ಸರ್ ಬುಕ್ ಅಲ್ಲಿ. ರಾಷ್ಟ್ರೀಯ ನದಿ ಜೋಡಣೆ ಕಾರ್ಯಗಳು ಅಂತ ಹೇಳಿದೆ. ಸೊ ಮಲ್ಟಿ ಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ಸ್ ಅಂಡ್ ನ್ಯಾಷನಲ್ ವಾಟರ್ ಗ್ರಿಡ್ ಪ್ರೋಗ್ರಾಮ್ಸ್ ಅಂತ ಹೇಳಿ. ಸೊ ಅಲ್ಲಿಗೆ 3 ಚಾಪ್ಟರ್. ನೆಕ್ಸ್ಟು ಭೂ ಸ್ವರೂಪಗಳು, ರಿಲೀಫ್ ಫೀಚರ್ಸ್, ನಾನು ಹೇಳ್ತಾ ಇದ್ದೀನಿ ಆಗ್ಲಿಂದ, ಫಿಸಿಕಲ್ ಫೀಚರ್ಸ್ ಅಥವಾ ರಿಲೀಫ್ ಫೀಚರ್ ಅಥವಾ ಭೂ ಸ್ವರೂಪಗಳು 4 ಚಾಪ್ಟರ್. ಸೊ ಇದನ್ನ ಬಿಟ್ರೆ ಆಹಾರ ಬೆಳೆಗಳು ಅಂತೇಳಿ ಒಂದು ಚಾಪ್ಟರ್ ಇದೆ, ಸ್ಮಾಲ್ ಚಾಪ್ಟರ್ ಇದು. ರಾಗಿ, ಮೆಕ್ಕೆಜೋಳ, ಗೋಧಿ ಎಕ್ಸೆಟ್ರಾ ಅದ್ರ ಬಗ್ಗೆ ನೋಡ್ಕೊಳ್ಳಿ. ಅದು ಬಿಟ್ರೆ ನಾನು ಹೇಳಿದ್ನಲ್ಲ ಖನಿಜಗಳು ಬೇಕೇ ಬೇಕು, 18ನೇ ಚಾಪ್ಟರ್. ಅಲ್ಲಿಗೆ ಇದು 5ನೇದು 18ನೇ ಚಾಪ್ಟರ್ ನಿಮ್ಮ ರಂಗನಾಥ್ ಸರ್ ಬುಕ್ ಅಲ್ಲಿ. ಖನಿಜಗಳು ಮತ್ತೆ ಗಣಿಗಾರಿಕೆ, ಅದರಲ್ಲಿ ಖನಿಜಗಳು ಮಿನರಲ್ಸ್ ಅನ್ನ ನೋಡ್ಕೊಳ್ಳಿ. ಹೇಳಿದ್ನಲ್ಲ ಮಿನರಲ್ಸ್ ಏನೇನು ನೋಡ್ಕೋಬೇಕು ಅಂತ, ಎಲ್ಲಿ ಸಿಗುತ್ತೆ, ಅದ್ರ ನಿಕ್ಷೇಪ ಡೆಪಾಸಿಟ್ಸ್ ಎಲ್ಲಿದೆ, ಸೊ ಹೈಯೆಸ್ಟ್ ಪ್ರೊಡ್ಯೂಸಿಂಗ್ ಕಂಟ್ರೀಸ್ ಯಾವುದು, ನಮ್ಮ ಕರ್ನಾಟಕ ಮತ್ತೆ ಇಂಡಿಯಾದಲ್ಲಿ ಎಲ್ಲೆಲ್ಲಿ ಆ ಮಿನರಲ್ಸ್ ಸಿಗುತ್ತೆ ನಮಗೆ. ನೆಕ್ಸ್ಟು ಕೈಗಾರಿಕೆಗಳು, ಇದನ್ನೇನು ನೋಡ್ಕೋಬೇಡಿ, ನೋಡ್ಕೊಂಡ್ರು ಕೂಡ ಯಾವ ಕೈಗಾರಿಕೆ ಎಲ್ಲಿದೆ ಸಾಕು. ನೆಕ್ಸ್ಟ್ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ರೈಲು, ಜಲ ಸಾರಿಗೆ ಇಂಪಾರ್ಟೆಂಟು. ನೆಕ್ಸ್ಟ್ ನ್ಯಾಚುರಲ್ ವೆಜಿಟೇಷನ್ ಅನ್ನ ನಾನು ಹೇಳಿದ್ದೀನಿ, ಇದನ್ನ ನೋಡ್ಕೋಬೇಕು ಅಂದ್ರೆ ಯಾವ ಮರ ಮತ್ತೆ ಯಾವ ನ್ಯಾಚುರಲ್ ವೆಜಿಟೇಷನ್ ಅಂದ್ರೆ ಸ್ವಾಭಾವಿಕ ಸಸ್ಯವರ್ಗ, ಯಾವ ಗ್ರೀನ್ ಫಾರೆಸ್ಟ್ ಅಲ್ಲಿ ಯಾವ ಮರ ಕಂಡು ಬರುತ್ತೆ, ಯಾವ ಗ್ರೀನ್ ಫಾರೆಸ್ಟ್ ನ ಫೀಚರ್ಸ್, ಲಕ್ಷಣಗಳೇನೇನು, ಈ ರೀತಿ. ನೆಕ್ಸ್ಟ್ ಪ್ಲಾಂಟೇಶನ್ ಕ್ರಾಪ್ ಅಂತೇಳಿ ಒಂದು ಚಾಪ್ಟರ್ ಇದೆ, ಅದರಲ್ಲಿ ಎಸ್ಪೆಷಲಿ ಕಾಫಿ ಮತ್ತೆ ಚಹಾದ ಬಗ್ಗೆ ಮಾತ್ರ ನೋಡ್ಕೊಳ್ಳಿ. ಸೊ ಇಂಡಿಯನ್ ಜಿಯೋಗ್ರಫಿಯಿಂದ ಇಷ್ಟು ಚಾಪ್ಟರ್ನ ನಿಮ್ಮ ರಂಗನಾಥ್ ಸರ್ ಬುಕ್ ಅಲ್ಲಿ ನಾನು ಏನೇನು ಹೇಳಿದ್ರು ಅಷ್ಟು ಮಾತ್ರ ನೋಡ್ಕೊಳ್ಳಿ. ಅಟ್ಲೀಸ್ಟ್ ನಾನು ಯಾವ ಆರ್ಡರ್ ಅಲ್ಲಿ ಕೊಟ್ಟಿದ್ದೀನಲ್ವಾ ಅದೇ ಆರ್ಡರ್ ಅಲ್ಲಿ ನೋಡಿ. ಅಟ್ಲೀಸ್ಟ್ ಒಂದು 4-5 ಚಾಪ್ಟರ್ ಕೆಳಗಡೆ ಒಂದು 3 ಬಿಟ್ಟರು ನಡೆಯುತ್ತೆ, ಅದು ನೋಡಿದ್ರು ನಡೆಯುತ್ತೆ, ಎಕ್ಸಾಮ್ ಇದೆ ಹತ್ರದಲ್ಲಿ. ಸೊ ಇದು ಇಂಡಿಯನ್ ಜಿಯೋಗ್ರಫಿಲ್ ಆಯ್ತು. ಸರ್ ನಮಗೆ ಸ್ವಲ್ಪ ವರ್ಲ್ಡ್ ಜಿಯೋಗ್ರಫಿ ಹೇಳಿ ಸರ್ ಅಂದ್ರೆ, ವರ್ಲ್ಡ್ ಜಿಯೋಗ್ರಫಿಲೂ ಕೂಡ ಅಷ್ಟೇ ಮ್ಯಾಪಿಂಗ್ ನಕ್ಷೆಗಳಿಂದ ಜಾಸ್ತಿ ಬರ್ತಾ ಹೋಗುತ್ತೆ. ಇದು ಪ್ಲೇಸಸ್ ಇನ್ ನ್ಯೂಸ್, ನಿಮ್ಮ ಕರೆಂಟ್ ಅಫೇರ್ಸ್ ಅಲ್ಲಿ ಯಾವೆಲ್ಲ ಪ್ಲೇಸಸ್ ನ್ಯೂಸ್ ಇಲ್ಲಿದಾವೋ. ಸೊ ಈಗ ಫಾರ್ ಎಕ್ಸಾಂಪಲ್ ಈಜಿಪ್ಟ್ ಇದೆಯಲ್ವಾ, ಸೊ ಈಜಿಪ್ಟ್ ನ ಬಾರ್ಡರಿಂಗ್ ಕಂಟ್ರೀಸ್ ಯಾವ್ಯಾವ, ಅಕ್ಕಪಕ್ಕ ಯಾವ್ಯಾವ ಇದೆ, ಈಜಿಪ್ಟ್ ನಲ್ಲಿ ಯಾವ ಅತಿ ದೊಡ್ಡ ನದಿ ಇದೆಯಾ, ಸರೋವರ ಇದೆಯಾ, ಸಮುದ್ರ ಇದೆಯಾ, ಮರುಭೂಮಿ ಇದೆಯಾ, ಇರಾನ್ ಎಲ್ಲಿದೆ, ಇರಾನ್ ಅಕ್ಕಪಕ್ಕ ಏನಿದೆ, ಇರಾಕ್ ಎಲ್ಲಿದೆ, ಇರಾನ್ ಅಕ್ಕಪಕ್ಕ ಏನಿದೆ.
ಸೊ ವೆನಿಜುವೆಲಾ ಇಲ್ಲಿದೆ. ಸೊ ಇದು ಯಾವ್ಯಾವ ಪ್ಲೇಸಸ್ ನ್ಯೂಸ್ ಅಲ್ಲಿ ಇದಾವೆ ಕನ್ನಡ ಪ್ಲೇಸ್ ಓದಿರ್ತಾರಲ್ವಾ, ಸೊ ಆಗ ಅವನ್ನ ಮ್ಯಾಪ್ ಮಾಡಿ. ಅದನ್ನ ಬಿಟ್ರೆ ಸ್ವಾಭಾವಿಕ ಪ್ರಪಂಚಗಳು ಅಂತ ಒಂದು ಚಾಪ್ಟರ್ ಇದೆ, 6ನೇ ಚಾಪ್ಟರ್, ಪ್ರಪಂಚದ ಸ್ವಾಭಾವಿಕ ಪ್ರದೇಶಗಳು ಅಂತೇಳಿ, ಅಂದ್ರೆ ಕ್ಲೈಮೇಟ್ ರಿಲೇಟೆಡ್. ಸೊ ಪ್ರಪಂಚದ ಸ್ವಾಭಾವಿಕ ಪ್ರದೇಶ ಅಂತ ಹೇಳಿ ಆ ಚಾಪ್ಟರ್, ಅಲ್ಲಿಗೆ 2 ಚಾಪ್ಟರ್ ಆಯ್ತು. ಅದರಲ್ಲಿ ಸ್ಟೆಪ್ಪಿ ಹುಲ್ಲುಗಾವಲು, ತಂಡ್ರ ಹುಲ್ಲುಗಾವಲು, ಮರುಭೂಮಿ ಪ್ರದೇಶ, ಸವನ್ನ ಹುಲ್ಲುಗಾವಲು, ಉಷ್ಣವಲಯದ ಮಾನ್ಸೂನ್ ಎಲ್ಲ ಬರ್ತಾ ಹೋಗುತ್ತೆ. ಸೊ ಇದೆರಡು. ನೆಕ್ಸ್ಟ್ 3ನೇದು ನ್ಯಾಚುರಲ್ ವೆಜಿಟೇಷನ್. ನೋಡಿ ನ್ಯಾಚುರಲ್ ವೆಜಿಟೇಷನ್ ವರ್ಡ್ದು, ಅದರಲ್ಲಿ ಕೂಡ ಅದು ಎಲ್ಲೆಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ, ನಿತ್ಯ ಹರಿದ್ವರ್ಣ ಅರಣ್ಯಗಳು ಎಲ್ಲೆಲ್ಲಿ ಕಂಡು ಬರ್ತವೆ ವರ್ಲ್ಡ್ ಅಲ್ಲಿ, ಇಂಡಿಯಾದಲ್ಲಿ. ಈಗ ಮಾನ್ಸೂನ್ ಅರಣ್ಯಗಳು ಎಲ್ಲೆಲ್ಲಿ ಕಂಡು ಬರ್ತವೆ, ಉಷ್ಣವಲಯದ ಹುಲ್ಲುಗಾವಲಲ್ಲಿ, ಸವನ್ನ ಹುಲ್ಲುಗಾವಲಲ್ಲಿ ಕಂಡು ಬರ್ತವೆ, ಮರುಭೂಮಿ ಸಸ್ಯವರ್ಗದಲ್ಲಿ, ಸಮಶೀತೋಷ್ಣ ವಲಯದ ಹುಲ್ಲುಗಾವಲಲ್ಲಿ. ಸೊ ಈ ರೀತಿ ತಂಡ್ರ ಕ್ಲೈಮೆಟಿಕ್ ರೀಸನ್ ಅಲ್ಲಿ ಫೀಚರ್ಸ್ ಏನೇನಿರ್ತವೆ, ಎಲ್ಲಿ ಕಂಡು ಬರ್ತವೆ, ಅಲ್ಲಿ ಯಾವ್ಯಾವ ಮರಗಳು ಕಂಡು ಬರ್ತವೆ. ಸೊ ಇದು ಅಲ್ಲಿ 3 ಚಾಪ್ಟರ್ ಆಯ್ತು ವರ್ಲ್ಡ್ ಜಿಯೋಗ್ರಫಿಯಿಂದ. ಅದಾದ ನಂತರ ನಾನು ಅಗೇನ್ ಹೇಳಿದೆ ಮಿನರಲ್ಸ್, ಖನಿಜಗಳು, ಇಲ್ಲೂ ಇಂಪಾರ್ಟೆಂಟ್, ಕರ್ನಾಟಕದಲ್ಲೂ ಇಂಪಾರ್ಟೆಂಟ್, ವರ್ಲ್ಡ್ ಅಲ್ಲಿ ಇಂಪಾರ್ಟೆಂಟ್. ಯಾವ್ಯಾವ ಓದಿರು ಎಲ್ಲೆಲ್ಲಿದ್ದಾವೆ ಮಿನರಲ್ಸ್, 10ನೇ ಚಾಪ್ಟರ್ ಅದು. ಸೊ ಅಲ್ಲಿಗೆ 4 ಚಾಪ್ಟರ್, ಸಾರಿಗೆ ಒಂದು 5 ಚಾಪ್ಟರ್, ರೈಲ್ವೆ. ಸೊ ಇದೇ ಆರ್ಡರ್ ವೈಸ್ ಅಲ್ಲಿ ಒಂದು 4 ಚಾಪ್ಟರ್ ಫಿಸಿಕಲ್ ಜಿಯೋಗ್ರಫಿ ಓದಿ. ಸರ್ ಫಿಸಿಕಲ್ ಜಿಯೋಗ್ರಫಿ ಆಯ್ತು, ಇಂಡಿಯಾ ಜಿಯೋಗ್ರಫಿ ಆಯ್ತು, ವಾಟ್ ಅಬೌಟ್ ಕರ್ನಾಟಕ ಜಿಯೋಗ್ರಫಿ? ಸರ್ ಕರ್ನಾಟಕ ಜಿಯೋಗ್ರಫಿಯಲ್ಲಿ ಸಿಂಪಲ್ 4 ಚಾಪ್ಟರ್, ತುಂಬಾ ಸ್ಮಾಲ್ ಚಾಪ್ಟರ್. ಒಂದು ಫಿಸಿಕಲ್ ಫೀಚರ್ಸ್, ಸ್ವಾಭಾವಿಕ ಅದರ ಭೂ ಸ್ವರೂಪಗಳು ಅಂತ ಒಂದು ಚಾಪ್ಟರ್ ಇದೆ, ಅದನ್ನು ನಾನು ಕ್ಲಾಸ್ ಮಾಡಿದ್ದೀನಿ. 2ನೇದು ಫಸ್ಟ್ನೇ ಚಾಪ್ಟರ್ ಇಂಟ್ರೊಡಕ್ಷನ್ ಅಂತ, ಇಂಟ್ರೊಡಕ್ಷನ್ ಅಂಡ್ ಸೈಜ್ ಅಂಡ್ ಎಕ್ಸ್ಟೆಂಟ್ ಅಂತ ಇದೆ, ಅದರ ವಿಸ್ತೀರ್ಣ, ಅದರ ಕರ್ನಾಟಕದ ಪರಿಚಯ ಅಂತೇಳಿ ಆ 2 ಚಾಪ್ಟರ್. 3ನೇದು ರಿವರ್, ನದಿ ವ್ಯವಸ್ಥೆ, ಅದನ್ನು ಇನ್ನ ಮಾಡಿಲ್ಲ, ಅದನ್ನು ಮಾಡಬೇಕು. 4ನೇದು ಕ್ಲೈಮೇಟ್. ಸೊ ಇದನ್ನ ಆಲ್ರೆಡಿ ನಾನು ಮಾಡಿದ್ದೀನಿ, ಅಟ್ಲೀಸ್ಟ್ ಇಷ್ಟಾದ್ರೂ ಓದ್ಕೊಳ್ಳಿ. ಇದ್ರ ಜೊತೆಗೆ ಒಂದಷ್ಟು ಇಂಪಾರ್ಟೆಂಟ್ ಚಾಪ್ಟರ್ನ ನಾನು ನಿಮಗೆ ಹೇಳಿದ್ದೀನಿ. ಅದನ್ನ ಈ ರೀತಿ ಒಂದು ವಿಡಿಯೋ ಇದೆ, ಕರ್ನಾಟಕ ಜಿಯೋಗ್ರಫಿ ಇಂಪಾರ್ಟೆಂಟ್ ಥೀಮ್ಸ್ ಅಂತ ಹೇಳಿ ಒಂದು ವಿಡಿಯೋ ಇದೆ. 4 ಚಾಪ್ಟರ್ ಮೋರ್ ದನ್ 75 ಕ್ವಶನ್ಸ್ ಬಂದಿದೆ ಅಂತಕ್ಕಂಥ ಒಂದು ವಿಡಿಯೋ ಇದೆ. ಆ ವಿಡಿಯೋವನ್ನ ತಾವು ದಯವಿಟ್ಟು ನೋಡಿ, ಅಲ್ಲಿ ಕರ್ನಾಟಕ ಜಿಯೋಗ್ರಫಿಲಿ ಯಾವ್ಯಾವ್ದು ಓದಬೇಕು ಅಂತ ಗೊತ್ತಾಗುತ್ತೆ. ಇದೇ ಪ್ರೇಮಿಯನ್ ಯೂಟ್ಯೂಬ್ ಚಾನಲ್ ಇದೆ. ಸೊ ಅದಾದ ನಂತರ ನಿಮ್ಗೆ ಇನ್ನ KS ಇನ್ ಸ್ವಲ್ಪ ಇದೆ, ಬಟ್ ನಿಮ್ಗೆ ಅದನ್ನ ಕೊಡ್ತೀನಿ, ನೀವೇ ನೋಡ್ಕೊಂಬಿಡಿ. ನಾನು ಇಲ್ಲೇನು ಎಕ್ಸ್ಪ್ಲೈನ್ ಮಾಡೋದೇನಿಲ್ಲ. ನೋಡಿ 2024 ಡಿಸೆಂಬರ್ ಅಲ್ಲಿ ನಡೆದಿದ್ದು, ಸುಮ್ಮನೆ ಒಂದ್ಸತಿ ನೋಡ್ಕೊಂಡು ಹೋಗ್ಬಿಡಿ. ನೋಡಿ ಕರ್ನಾಟಕ ಜಿಯೋಗ್ರಫಿಯಿಂದ ಕ್ವಶನ್, ರಿವರ್, ಅಗೈನ್ ರಿವರ್, ಅದೇ ಮೋಯಾರು, ಪಾಲಾರು, ಸೊ ಮಂಜೀರಾ ಎಕ್ಸೆಟ್ರಾ ಎಕ್ಸೆಟ್ರಾ, ಉತ್ತರ ಪಿನಾಕಿನಿ, ಅವೆಲ್ಲ ಕರ್ನಾಟಕ ರಿವರ್. ಅಟ್ಮಾಸ್ಫಿಯರ್ ಲೇಯರ್, ನಮ್ಮ ವಾಯುಮಂಡಲ ಪತ್ರಗಳು, ಸೊ ಅಗೈನ್ ಅಟ್ಮಾಸ್ಫಿಯರ್ ಚಾಪ್ಟರ್ ಇಂದ. ವರ್ಲ್ಡ್ ಜಿಯೋಗ್ರಫಿಯಿಂದ ರಿವರ್, ಅಗೈನ್ ರಿವರ್, ಅವರ ಸ್ಪೆಸಿಫಿಕ್ ಲೊಕೇಶನ್, ನದಿಗಳಿಗೆ ಸಂಬಂಧಪಟ್ಟಂತೆ ಪ್ರಪಂಚದ್ದು ವರ್ಲ್ಡ್ ಜಿಯೋಗ್ರಫಿ. ನೆಕ್ಸ್ಟ್ ಇಂಡಿಯನ್ ಮ್ಯಾಪಿಂಗ್, ರೂಟ್ ಫ್ರಮ್ ದ ಕರ್ನಾಟಕ ಟು ಮಿಜೋರಾಂ. ಅಂದ್ರೆ ಕರ್ನಾಟಕದಿಂದ ನಾನು ಮಿಜೋರಾಂಗೆ ಹೋಗ್ಬೇಕು ಅಂದ್ರೆ ಇಂಡಿಯಾದಿಂದ ಯಾವ್ಯಾವ ರಾಜ್ಯಗಳನ್ನ ದಾಟ್ಕೊಂಡು ಹೋಗ್ಬೇಕು ಅಂತ ಒಂದು ಪ್ರಶ್ನೆ. ಸೊ ಇದು ಕೂಡ ಬೇಸಿಕ್ ಕನ್ನಡ ಇಂಡಿಯಾ ಮ್ಯಾಪ್ ನೋಡೋರು ಗೊತ್ತಾಗುತ್ತೆ. ಓಷನ್ ಕರೆಂಟ್, ನಾನು ಹೇಳಿದ್ನಲ್ಲ, ಕೋಲ್ಡ್ ಕರೆಂಟ್, ವಾರ್ಮ್ ಕರೆಂಟ್, ಪ್ರವಾಹಗಳು, ಸಾಗರ ಪ್ರವಾಹಗಳ, ಶೀತ ಪ್ರವಾಹ, ಉಷ್ಣ ಪ್ರವಾಹ. ಸೊ ಅದು ವರ್ಲ್ಡ್ ಜಿಯೋಗ್ರಫಿ ಇದು. ಹರಿಕೇನ್ಸ್, ಈ ಸೈಕ್ಲೋನ್ಸ್, ಅದ್ರ ಬಗ್ಗೆ. ಲ್ಯಾಂಡ್ ಫಾರ್ಮ್ಸ್, ಕ್ರಾಸ್ ಟೋಪೋಗ್ರಫಿ, ಭೂ ಸ್ವರೂಪಗಳು, ಅದ್ರ ಬಗ್ಗೆ. ಲ್ಯಾಂಡ್ ಫಾರ್ಮ್ಸ್, ಅಗೇನ್ ಭೂ ಸ್ವರೂಪಗಳು, ಅಂದ್ರೆ 2ನೇದು ಹೇಳಿದ್ನಲ್ಲ ಲ್ಯಾಂಡ್ ಫೀಚರ್ಸ್ ಅಂತೇಳಿ ಬರ್ತಿದೆ ಅಂತೇಳಿ ಆ ಚಾಪ್ಟರ್. ವಾಲ್ಕೆನಿಕ್, ವಾಲ್ಕೆನೋಸ್, ಇದನ್ನೆಲ್ಲ ಕವರ್ ಮಾಡಿದ್ದೀನಿ ನಾನು. ಲ್ಯಾಕೋಲಿತ್ತು, ಡೈಕು, ಸಿಲ್ಸು ಇದೆಲ್ಲ ಕವರ್ ಮಾಡಿದ್ದೀನಿ. ವಾಲ್ಕೆನೋ, ಜ್ವಾಲಾಮುಖಿ ಚಾಪ್ಟರ್ ಇಂಪಾರ್ಟೆಂಟು. ಜ್ವಾಲಾಮುಖಿ ಫಿಸಿಕಲ್ ಜಿಯೋಗ್ರಫಿಲಿ ಬಂದರೆ ಜ್ವಾಲಾಮುಖಿ. ನೆಕ್ಸ್ಟು ಭೂಕಂಪ, ಅರ್ಥ್ಕ್ವೇಕು ಇಂಪಾರ್ಟೆಂಟು. ನೆಕ್ಸ್ಟ್ ವರ್ಲ್ಡ್ ಮ್ಯಾಪಿಂಗ್ ಅಲ್ಲಿ ಬಾರ್ಡರಿಂಗ್ ಕಂಟ್ರೀಸ್, ಇಸ್ರೇಲ್ ಬಗ್ಗೆ ಕೇಳಿದ್ದಾನೆ, ಬಿಕಾಸ್ 2024 ಅವಾಗಿಂದ ಕೂಡ ಅದು ಕರೆಂಟ್ ಅಫೇರ್ಸ್ ಅಲ್ಲಿ ಇದೆ. ಇಸ್ರೇಲ್ ಅಕ್ಕಪಕ್ಕ ಯಾವ್ಯಾವ ರಾಜ್ಯಗಳಿದಾವೆ, ರಾಷ್ಟ್ರಗಳಿದಾವೆ. ನೆಕ್ಸ್ಟ್ ಪ್ಲೇಸಸ್ ಇನ್ ನ್ಯೂಸ್ ಅಲ್ಲಿ UK. ಸೊ UK ಬಗ್ಗೆ ಅದು ಕೂಡ ಕರೆಂಟ್ ಅಫೇರ್ಸ್. ವರ್ಲ್ಡ್ ಜಿಯೋಗ್ರಫಿಯಿಂದ ಏನೇ ಕೇಳಿದ್ರು ಕೂಡ ಕರೆಂಟ್ ಅಫೇರ್ಸ್ ಅಲ್ಲೇ ಇರುತ್ತೆ. ಹೇಗೆ ನೋಡು, ಅಲ್ಲಿ ಕೂಡ ಇರಾನ್ ಕೇಳಿದ್ರು ಅಲ್ವಾ, ಇಲ್ಲಿ ಇಸ್ರೇಲ್ ಕೇಳಿದ್ರು, ಇಲ್ಲಿ ಇರಾನ್ ಕೇಳಿದ್ದಾರೆ. ಬಾರ್ಡರಿಂಗ್ ಕಂಟ್ರೀಸ್ ಇಸ್ರೇಲ್, ಇರಾನ್ ಎರಡು ಕೂಡ ಕರೆಂಟ್ ಅಫೇರ್ಸ್ ಇದ್ದಾವೆ ಫ್ರಮ್ ಲಾಸ್ಟ್ 2 to 3 years ಇಂದ. ಡೇರಿಯನ್ ಗ್ಯಾಪ್ ಅಂತ ಹೇಳಿ ಇದು ಕೂಡ ಕರೆಂಟ್ ಅಫೇರ್ಸ್ ಅಲ್ಲಿ ಇತ್ತು. ಸೊ ಅಗೈನ್ ಬಾರ್ಡರಿಂಗ್ ಕಂಟ್ರೀಸ್ ಆಫ್ ಗಲ್ಫ್ ಆಫ್ ಅಕೋಬಾ. ಸೊ ಅಕೋಬಾ ಕೊಲ್ಲಿಯಲ್ಲಿ ಇರ್ತಕ್ಕಂಥ ಇದು ಕೂಡ ಕರೆಂಟ್ ಅಫೇರ್ಸ್ ಅಲ್ಲಿ ಇದ್ದು. ವರ್ಲ್ಡ್ ಜಿಯೋಗ್ರಫಿ ಕೇಳಿದ್ದು ಎಲ್ಲವೂ ಕೂಡ ಅಲ್ಲಿ ಯುದ್ಧ ನಡೀತಿರುತ್ತೆ, ಇಲ್ಲ ಏನೋ ಒಂದು ಭೂಕಂಪನೋ ಜ್ವಾಲಾಮುಖಿನೋ ಏನೋ ಒಂದು ಆಗಿರುತ್ತೆ.
ಸೊ ನಾನು ಸ್ವಲ್ಪ ಫಾಸ್ಟಾಗಿ ಹೋಗ್ಬಿಡ್ತೀನಿ, ಇದರಲ್ಲಿ ಏನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕಿಲ್ಲ. ಆಲ್ರೆಡಿ ನಿಮ್ಗೆ ಯಾವ ಚಾಪ್ಟರ್ ಓದಬೇಕು ಅಂತ ಹೇಳ್ಬಿಟ್ಟಿದ್ದೀನಿ. ಇನ್ನು 2020ಕ್ಕೆ ಹೋದ್ರೆ ಅಗೈನ್ ಲ್ಯಾಂಡ್ ಫಾರ್ಮ್ಸ್, ಲೇಯರ್ಸ್ ಆಫ್ ಫೋರ್ಸ್ ಅಂಡ್ ವಾಟರ್, ನಾನು ಹೇಳಿದೆ ಭೂಸ್ವರೂಪಗಳು ಅಂತೇಳಿ, ಆ ಚಾಪ್ಟರ್ ಇಂಪಾರ್ಟೆಂಟು. ಫಿಸಿಕಲ್ ಜಿಯೋಗ್ರಫಿಗೆ ಹೋದ್ರೆ ಕರೆಂಟ್ ಅಫೇರ್ಸ್ ಅಲ್ಲಿ ಇತ್ತಿದ್ದು ಬಿಡಿ, ಇವಾಗ ಏನು ತಲೆ ಕೆಡಿಸ್ಕೊಬಿಡಿ. ಗೆಲಪೋಗಸ್ ಐಲ್ಯಾಂಡ್ 2020 ಕರೆಂಟ್ ಅಫೇರ್ಸ್ ಅಲ್ಲಿ ಇದ್ದು, ಡೋಂಟ್ ವರಿ. ಮಿನರಲ್ಸ್ ಬಂದ್ರೆ ಅಗೈನ್ ಮಿನರಲ್ಸ್ ಚಾಪ್ಟರ್ ಇಂಪಾರ್ಟೆಂಟು, ಖನಿಜಗಳ ಚಾಪ್ಟರ್. ಆ ರಿಚ್ ಡೆಪಾಸಿಟ್ಸ್, ಅಂದ್ರೆ ಆ ಖನಿಜಗಳ ಒಂದು ನಿಕ್ಷೇಪಗಳು, ಅತಿ ಹೆಚ್ಚು ಒಳಗೊಂಡಿರ್ತಕ್ಕಂಥ ನಿಕ್ಷೇಪಗಳು, ಮಿನರಲ್ಸ್ ಇಂಪಾರ್ಟೆಂಟು. ನೆಕ್ಸ್ಟ್ ಇದು ಕರೆಂಟ್ ಅಫೇರ್ಸ್ ಅಲ್ಲಿ ಇದ್ದು ಡಿಫೋ ಬ್ರಿಡ್ಜ್, ಡೋಂಟ್ ವರಿ 2020 ಇದ್ದಿದ್ದು, ತಲೆ ಕೆಡಿಸ್ಕೊಬೇಡಿ. ನಾನು ಹೇಳಿದ್ನಲ್ಲ ಅಗ್ರಿಕಲ್ಚರ್ ಇಂದ ಕ್ವಶನ್ ಬರುತ್ತೆ ಅಂತೇಳಿ. ಅಗ್ರಿಕಲ್ಚರ್ ಡಿವಿಷನ್ ಆಫ್ ಇಂಡಿಯಾ ಅಂಡ್ ಕರ್ನಾಟಕ, ಭಾರತದ ಕೃಷಿ ವಿಭಾಗಗಳು ಅಂತೇಳಿ ನಿಮಗೆ ಕರ್ನಾಟಕ ಜಿಯೋಗ್ರಫಿಯಲ್ಲೂ ಇದೆ. ಸೊ ಅದು ಕ್ವಶನ್ ಬಂದಿದೆ. ನೆಕ್ಸ್ಟು ರಿವರ್, ಅಗೇನ್ ನಾನು ಹೇಳಿದ್ನಲ್ಲ ಡ್ರೈನೇಜ್ ಸಿಸ್ಟಮ್, ರಿವರು ಅದ್ರ ವಾಟರ್ ಫಾಲ್ಸ್ ಅಂದ್ರೆ ನದಿಗಳು ಮತ್ತೆ ಅದರಿಂದ ಉಂಟಾಗಿರ್ತಕ್ಕಂಥ ಜಲಪಾತಗಳು. ನೆಕ್ಸ್ಟ್ ಟ್ರಾನ್ಸ್ಪೋರ್ಟೇಷನ್ ಇಂಪಾರ್ಟೆಂಟ್ ಅಂತ ಹೇಳಿದೆ. ಸಾರಿಗೆ ಅಲ್ಲ, ಅದರಲ್ಲಿ ಯಾವ್ದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ರೈಲ್ವೆ ಅಂತ ನೋಡಿ, 2020 ರೈಲ್ವೆ ಬಂದಿದೆ. ಅಗೈನ್ ಕಲ್ಲಿದ್ದಲು, ಖನಿಜಗಳು, ಮಿನರಲ್ಸ್ ಅಂತ ಹೇಳಿದೆ, ಮಿನರಲ್ಸ್ ಚಾಪ್ಟರ್ ಇಂಪಾರ್ಟೆಂಟ್, ಇಲ್ಲೂ ಕೇಳಿದ್ದಾರೆ. ನೆಕ್ಸ್ಟ್ ಇಂಡಿಯನ್ ಫಿಸಿಕಲ್ ಜಿಯೋಗ್ರಫಿಲಿ ಅಗೈನ್ ರಿವರ್ ಅಂಡ್ ದೇರ್ ಟ್ರಿಬ್ಯೂಟರೀಸ್, ಭಾರತದ ಭೌತಶಾಸ್ತ್ರದಲ್ಲಿ ಅಂದ್ರೆ ಪ್ರಾದೇಶಿಕ ಭೌತಶಾಸ್ತ್ರದಲ್ಲಿ ಅಂದ್ರೆ ಇಂಡಿಯನ್ ಫಿಸಿಕಲ್ ಜಿಯೋಗ್ರಫಿಲಿ ರಿವರ್, ನದಿಗಳು ಮತ್ತೆ ಅವುಗಳ ಟ್ರಿಬ್ಯೂಟರೀಸ್, ಉಪನದಿಗಳ ಬಗ್ಗೆ. ಸೊ ರಿವರ್ ಚಾಪ್ಟರ್ ಇಂಡಿಯಾ ಆಗಲಿ, ವರ್ಲ್ಡ್ ಆಗಲಿ, ಕರ್ನಾಟಕ ಆಗಲಿ ಇಂಪಾರ್ಟೆಂಟ್. ನಾನು ಫಾಸ್ಟ್ ಆಗಿ ಹೇಳ್ಕೊಂಡು ಹೋಗ್ತೀನಿ, ಆಲ್ರೆಡಿ ನಿಮಗೆ ಕೊಟ್ಟಿರೋದ್ರಿಂದ, ಸೊ ಬೇಜಾರಾಗಬೇಡಿ. ಇಂಡಸ್ಟ್ರೀಸ್ ನೋಡಿದ್ರೆ ನಾನು ಆಲ್ರೆಡಿ ಹೇಳಿದೆ, ಕೈಗಾರಿಕೆಗಳು ಎಲ್ಲಿದ್ರೆ ಲೊಕೇಶನ್ ಏನು, ಅದಕ್ಕೆ ಕಚ್ಚಾ ವಸ್ತುಗಳು ಯಾವ್ದಾದ್ರು ರಾ ಮೆಟೀರಿಯಲ್ಸ್ ಅನ್ನ ಪೂರೈಸಬೇಕಾಗತ್ತೆ. ಸಬ್ಮರ್ಜೆನ್ಸ್, ಎಮರ್ಜೆನ್ಸ್, ಇದು ಕೂಡ ಭೌತಿಕ, ನಮ್ಮ ಭೌಗೋಳಿಕ ಭೂತಶಾಸ್ತ್ರದಲ್ಲಿ ಫಿಸಿಕಲ್ ಫೀಚರ್ಸ್ ಅಲ್ಲಿ ಇದು ಕ್ಲಾಸ್ ಮಾಡಿದ್ದೀನಿ. ಸಾಯಿಲ್ ನೋಡಿ, ಮಣ್ಣುಗಳ ಬಗ್ಗೆ ಅಷ್ಟೊಂದೇನು ಕ್ವಶನ್ ಆಗಿಲ್ಲ. ಆಕ್ಚುಲಿ ಮಣ್ಣುಗಳು ಇಂಪಾರ್ಟೆಂಟ್ ಅಂದ್ಕೊಂಡಿದೀವಿ, ಬಟ್ KS ಆಗಲಿ UPSC ಆಗಲಿ ಅಷ್ಟು ಪ್ರಶ್ನೆಗಳನ್ನ ನಾನು ಕಂಡು ಬರಲ್ಲ ಮಣ್ಣುಗಳ ಬಗ್ಗೆ. ಅಗ್ರಿಕಲ್ಚರ್ ಬಗ್ಗೆ ನಾನು ಆಲ್ರೆಡಿ ಹೇಳಿದೆ, ಕ್ವಶನ್ ಇಲ್ಲೂ ಕೂಡ ಆಗಿದೆ. ನೆಕ್ಸ್ಟ್ ಇದು ಕೂಡ ಕರೆಂಟ್ ಅಫೇರ್ಸ್ ಅಲ್ಲಿ ಇತ್ತು, ತಲೆಗೆಡಿಸ್ಕೋಬೇಡಿ. ಯಾವುದು ಚಾದರ್ ಟ್ರೆಕ್ ಕರೆಂಟ್ ಅಫೇರ್ಸ್ ಅಲ್ಲಿ ಇತ್ತು. ಅಗ್ರಿಕಲ್ಚರ್ ಅಲ್ಲಿ ನಿಮ್ಗೆ ಫುಡ್ ಕ್ರಾಪ್ಸ್ ಅಲ್ಲಿ ಮತ್ತೆ ಪ್ಲಾಂಟೇಶನ್ ಕ್ರಾಪ್ಸ್ ಅಲ್ಲಿ ಮತ್ತೆ ಈ ಒಂದು ಕಮರ್ಷಿಯಲ್ ಕ್ರಾಪ್ಸ್ ಏನಿರ್ತಾವಲ್ವಾ, ಸೊ ಇದರಲ್ಲಿ ಕಾಫಿ ಮತ್ತೆ ಚಹಾ ಇವೆರಡು ನೋಡ್ಕೊಂಡೇ ಬೇಕು. ಸೊ ಅಗೈನ್ ಲ್ಯಾಂಡ್ ಫಾರ್ಮ್ಸ್, ನಮ್ಮ ಭೂಸ್ವರೂಪ ಚಾಪ್ಟರ್. KS 2027 ಹೋದ್ರು ಕೂಡ ಅಲ್ಲೂ ಸೇಮ್ ರಿಪೀಟ್ ಆಗಿರ್ತವೆ. ಥರ್ಮಲ್, ಹೈಡ್ರೋ ಪವರ್ ಪ್ಲಾಂಟೇಶನ್, ಶಕ್ತಿಯ ಸಂಪನ್ಮೂಲಗಳು, ಅದ್ರಲ್ಲಿ ಎನರ್ಜಿ ರಿಸೋರ್ಸಸ್, ಇದ್ರಲ್ಲೇನು ಜಾಸ್ತಿ ಕ್ವಶನ್ ಬಂದಿಲ್ಲ. ಎನರ್ಜಿ ರಿಸೋರ್ಸಸ್ ಎಕ್ಸಾಮ್ ಹತ್ರ ಇದ್ದಾಗ ಓದ್ಬೇಡಿ. ಮೈಸ್ ಟೆಕ್ನಾಲಜಿ, ನಾನು ಹೇಳಿದೆ ಅಗ್ರಿಕಲ್ಚರ್ ಅಲ್ಲಿ ಮೈಸ್ ಅಂತಕ್ಕಂಥದ್ದು ಏನಿದೆ, ಮೆಕ್ಕೆಜೋಳ, ರಾಗಿ, ಗೋಧಿ ಇಂಪಾರ್ಟೆಂಟ್. ನೆಕ್ಸ್ಟ್ GI ಟ್ಯಾಕ್ಸ್, ಅದ್ರ ಬಗ್ಗೆ ನೋಡ್ಕೊಳ್ಳಿ. ಕರೆಂಟ್ ಅಫೇರ್ಸ್ ಅಲ್ಲಿ ಇದ್ದ ಯಾವ್ಯಾವ್ದು ಇದೆ ಅದನ್ನ ಮಾತ್ರ ನೋಡ್ಕೊಳ್ಳಿ, ಕರ್ನಾಟಕ ರಿಲೇಟೆಡ್. ನೆಕ್ಸ್ಟ್ ಅಗೈನ್ ಮಿನರಲ್ಸ್ ನೋಡಿ, ಮಿನರಲ್ಸ್ ಮತ್ತೆ ಓಟ್ಸ್, ಖನಿಜಗಳು ಅದರ ಅದಿರು. ಅಗೈನ್ ರಿವರ್ ಡಿಸ್ಪ್ಯೂಟ್ಸ್, ನಾನು ಹೇಳಿದೆ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು, ಸ್ಕೀಮ್ಸ್ ಆಗಿರ್ಬೋದು, ಮತ್ತೆ ರಿವರ್ ಡಿಸ್ಪ್ಯೂಟ್, ನದಿ ವಿವಾದಗಳಾಗಿರ್ಬೋದು. ಅದರಲ್ಲೂ ಕೂಡ ನಮ್ಮ ಸದರ್ನ್ ಪಾರ್ಟ್ ಆಫ್ ಇಂಡಿಯಾ, ದಕ್ಷಿಣ ಭಾರತದಲ್ಲಿ ಇರ್ತಕ್ಕಂಥ ಗೋದಾವರಿ, ಭೀಮಾ, ಬ್ರಹ್ಮ, ಈ ಕಾವೇರಿ, ಸೊ ಇದು ಈ ರಿಲೇಟೆಡ್. ನೆಕ್ಸ್ಟ್ ಅಗ್ರಿಕಲ್ಚರ್, ಅಗೈನ್ ನೋಡಿ ಅಗ್ರಿಕಲ್ಚರ್ ಚಾಪ್ಟರ್ ಇಂದ. ವರ್ಲ್ಡ್ ಜಿಯೋಗ್ರಫಿಲಿ ನೋಡಿ, ವರ್ಲ್ಡ್ ಜಿಯೋಗ್ರಫಿಲಿ ಕೂಡ ಪ್ರಪಂಚದಲ್ಲೂ ಕೂಡ ಖನಿಜಗಳು ಚಾಪ್ಟರ್ ಇಂಪಾರ್ಟೆಂಟು. ಕಲ್ಲಿದ್ದಲ ನಿಕ್ಷೇಪಗಳನ್ನ ಕೇಳಿದ್ದಾನೆ. ಇಲ್ಲೂ ಕೂಡ ನೋಡಿ ವರ್ಲ್ಡ್ ಜಿಯೋಗ್ರಫಿಲಿ ಕ್ಲೈಮೇಟ್ ಇಂಪಾರ್ಟೆಂಟ್ ಅಂತ ಹೇಳಿದೆ, ಅದರಲ್ಲೂ ಸವನ್ನ ಕೇಳಿದ್ದಾನೆ. ಪ್ರಪಂಚದ ಭೌತಶಾಸ್ತ್ರದಲ್ಲಿ ಸವನ್ನ ಹುಲ್ಲುಗಾವಲಿನ ಫೀಚರ್ಸ್ ಹೇಗಿರುತ್ತೆ ಅಲ್ಲಿ ಅಂತೇಳಿ, ಕ್ಲೈಮೇಟ್. ಟೈಪ್ಸ್ ಆಫ್ ಮೌಂಟೇನ್ಸ್, ಅದರಲ್ಲೂ ಕೂಡ ಬ್ಲಾಕ್ ಮೌಂಟೇನ್ಸ್, ಇದು ವರ್ಡ್ ಬಿಡಿ, ತಲೆಗೆಡಿಸ್ಕೊಬಿಡಿ. ಇದು ಟ್ರಾನ್ಸ್ಪೋರ್ಟೇಷನ್, ನಾನು ಹೇಳಿದೆ ವಾಟರ್ ವೇ ಕೇಳಿದ್ದೇನೆ. ಕೇಳಿದ್ರೆ ಸಾರಿಗೆಯಲ್ಲಿ ನಿಮಗೆ ಜಲಮಾರ್ಗ, ಪೋರ್ಟ್ ಬಗ್ಗೆ, ಇಲ್ಲ ರೈಲ್ವೆ, ಇದು ನೋಡ್ಕೊಳ್ಳಿ. ನೆಕ್ಸ್ಟು ಘಾಟ್ಸ್ ಅಂಡ್ ದೇರ್ ಲೊಕೇಶನ್, ಇದು ಕೂಡ ಫಿಸಿಕಲ್ ಫೀಚರ್ಸ್, ಸೆಕೆಂಡ್ನೇ ಚಾಪ್ಟರ್ ಕರ್ನಾಟಕ ಜಿಯೋಗ್ರಫಿಯಲ್ಲಿ. ಭೂಸ್ವರೂಪಗಳು ಅಂತ ಚಾಪ್ಟರ್ ಬರುತ್ತೆ, ಅಲ್ಲಿ ಇದು ಬರುತ್ತೆ. ನೆಕ್ಸ್ಟ್ ಮೌಂಟೇನ್ಸ್ ಪೀಕ್ಸ್ ಇನ್ ಕರ್ನಾಟಕ ನೋಡಿ. ಮೌಂಟೇನ್ಸ್ ಇದು ವೆರಿ ವೆರಿ ಇಂಪಾರ್ಟೆಂಟ್ ಕರ್ನಾಟಕದಲ್ಲಿ. ಇದು ಕೂಡ ಇಲ್ಲಿ ಬರುತ್ತೆ ನಿಮಗೆ, ಫಿಸಿಕಲ್ ಫೀಚರ್ಸ್, ಸ್ವಾಭಾವಿಕ ಭೂಸ್ವರೂಪಗಳು ಅಂತ ಹೇಳಿ ಚಾಪ್ಟರ್ ಬರುತ್ತೆ. ಕರ್ನಾಟಕ ಆದ್ರೆ ಮೌಂಟೇನ್ ಅಂದ್ರೆ ಶಿಖರಗಳು ಯಾವ್ಯಾವು ಅಂತೇಳಿ, ಪೀಕ್ ಯಾವ್ಯಾವ ಮೌಂಟೇನ್ ಪೀಕ್, ಈ ಮುಳ್ಳಯ್ಯನಗಿರಿ, ಬಾಬಾ ಬುಡನ್ಗಿರಿ ಇವೆಲ್ಲ ಇದಾವಲ್ಲ, ಸೊ ಅದ್ರ ರಿಲೇಟೆಡ್
ಅದು ಕೂಡ ಹೆಂಗ್ ಕೇಳ್ತಾನೆ ಅಂದ್ರೆ ಡಿಸೆಂಡಿಂಗ್ ಆರ್ಡರ್ ಅಥವಾ ಅಸೆಂಡಿಂಗ್ ಆರ್ಡರ್, ಏರಿಕೆ ಕ್ರಮದಲ್ಲಿ ಯಾವ್ಯಾವ ಐಟೇಟ್ ಇದಾವೆ ಅದ್ರ ಕ್ರಮದಲ್ಲಿ ಬರೀರಿ ಅಥವಾ ಅವು ಇಳಿಕೆ ಕ್ರಮದಲ್ಲಿ ಬರೀರಿ ಅಂತ ಕೇಳ್ತಾ ಹೋಗ್ತಾನೆ. ಟ್ರೈಬ್ಸ್ ಅಂಡ್ ಲೊಕೇಶನ್, ಗೋಂಡ ಟ್ರೈಬು, ಬಿಲ್ಲು, ತೋಡಾಸು, ಸಂತಾಲ್ ಟ್ರೈಬ್ ಬಗ್ಗೆ ಕೇಳಿರ್ತಕ್ಕಂಥದ್ದು, ಅವ್ರು ಎಲ್ಲೆಲ್ಲಿ ಕಂಡು ಬರ್ತಾರೆ ಅಂತೇಳಿ. ಮೌಂಟೇನ್ ಪಾಸಸ್ ಇಂಪಾರ್ಟೆಂಟ್ ಅಂಡ್ ಲೊಕೇಶನ್. ಸೊ ಮಿಕ್ಕಿರವೆಲ್ಲವೂ ಕೂಡ ಎಗೇನ್ ಅಗ್ರಿಕಲ್ಚರ್, ಎಗೇನ್ ಮಿನರಲ್ಸ್, ಸೇಮ್ ಖನಿಜಗಳು, ಕೃಷಿ. ನೆಕ್ಸ್ಟು ವಾಲ್ಕೆನೋ ಬಗ್ಗೆ ನೋಡಿ, ಜ್ವಾಲಾಮುಖಿ ಬಗ್ಗೆ. ಟ್ರಾನ್ಸ್ಪೋರ್ಟೇಷನ್ ಬಂದ್ರೆ ರೈಲ್ವೆ ನೋಡಿ. ಇದೆಲ್ಲವನ್ನು ನೋಡ್ತಾ ಇದ್ರೆ ಎಗೇನ್ ಇಲ್ಲೂ ಕೂಡ ಅಲ್ಲೇ ನೋಡಿ, ಜಲನಯನ ವ್ಯವಸ್ಥೆ, ಡ್ರೈನೇಜ್ ಸಿಸ್ಟಮ್, ನದಿ ವ್ಯವಸ್ಥೆ, ಮತ್ತೆ ಯಾವ್ಯಾವ ನದಿಯಿಂದ ಯಾವ್ಯಾವ ಜಲಪಾತಗಳ ಕ್ರಿಯೇಟ್ ಆಗಿದಾವೆ. ಇಲ್ಲೂ ರಿವರ್ ಕ್ಯಾಚ್ಮೆಂಟ್, ಇದು ಡ್ರೈನೇಜ್, ನದಿ ವ್ಯವಸ್ಥೆ ಬಗ್ಗೆ. ಸೊ ಇಟ್ ಮೀನ್ಸ್ ನೀವು ಯಾವ್ದನ್ನ ಇನ್ನೂ ಅನೇಕ ಕೊಟ್ಟಿದ್ದೀನಿ, ನಿಮಗೆ ಇದನ್ನ PDF ಕೊಡ್ತೀನಿ, ನೋಡ್ಕೊಳ್ಳಿ. ಯಾವುದೇ ನೋಡಿ, ನಾನು ನಿಮ್ಗೆ ಏನ್ ಹೇಳಿದ್ನಲ್ವಾ ಇಷ್ಟರಲ್ಲೇ ಕ್ವಶನ್ ಬಂದಿರೋದು. ಇಂಡಿಯಾದಲ್ಲಿ ಒಂದು 4-5 ಚಾಪ್ಟ್ರು, ವರ್ಲ್ಡ್ ಜಿಯೋಗ್ರಫಿಲಿ ಒಂದು 3-4 ಚಾಪ್ಟ್ರು, ಕರ್ನಾಟಕ ಜಿಯೋಗ್ರಫಿಲಿ 4 ಚಾಪ್ಟ್ರು. ಎಕ್ಸಾಮ್ ಟೈಮಲ್ಲಿ ಇಷ್ಟನ್ನ ನೋಡ್ಕೊಂಡು ಹೋಗಿ ಸೊ ಒಳ್ಳೆ ಸ್ಕೋರನ್ನು ಮಾಡ್ಬೋದು. ನಾರ್ಮಲ್ ಟೈಮಲ್ಲಿ ಕಂಪ್ಲೀಟ್ ಎಲ್ಲ ನೋಡಿ. ಸೊ ಇದು ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ ಬಿಕಾಸ್ ನೆಕ್ಸ್ಟ್ ಸ್ಕೆಡ್ಯೂಲ್ ಇದೆ ಅದಕ್ಕೋಸ್ಕರ. ಸೊ ಇದನ್ನ ಯೂಟ್ಯೂಬಲ್ಲಿ ಕೂಡ ಅಪ್ಲೋಡ್ ಮಾಡಿರ್ತೀನಿ, ಯಾರಾದರೂ ನೋಡಿಲ್ಲ ಅಂದರೆ ಬೇಗ ಬೇಗ ನೋಡ್ಕೊಳ್ಳಿ. ಒಂದು ಎರಡನೇದಾಗಿ ಇದು PDF ಅನ್ನು ನಾನು ಪ್ರೈಮ್ಸ್ ಕ್ಲಾಸಸ್ ಟೆಲಿಗ್ರಾಮ್ ಚಾನಲಲ್ಲಿ ಒಂದು 7-8 ಗಂಟೆಗೆ ಹಾಕ್ತೀನಿ, ಓಕೆನಾ. ಸೊ ಒಂದು 6 ಗಂಟೆಗಾದರೂ ಈ ವಿಡಿಯೋ ಅಪ್ಲೋಡ್ ಆಗಿರುತ್ತೆ, ಅದನ್ನು ನೋಡ್ಕೊಳ್ಳಿ. ಬಾಬಾ ಸಿ ಯು, ಟೇಕ್ ಕೇರ್. ನೆಕ್ಸ್ಟ್ ಇದು ವಿಡಿಯೋದಲ್ಲಿ ಸಿಗ್ತಾ ಹೋಗೋಣ. KS ಮೆಂಟರ್ಶಿಪ್ಗೆ ಜಾಯ್ನ್ ಆಗೋರು ಬೇಗ ಬೇಗ ಜಾಯ್ನ್ ಆಗ್ಬೋದು. ಟೆಸ್ಟ್ ಕಿಟ್ ತಮ್ಮ ಮನೆ ಬಾಗಿಲಿಗೆ ಬೇಕು ಅಂದರೆ ತರಿಸ್ಕೋಬೋದು. ಸೊ ಎಲ್ಲವೂ ಕೂಡ 7026132710ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನಮ್ಮ ಟೀಮ್ ಅವ್ರ ಹತ್ರ ಮಾತಾಡಿ. ಅವ್ರು ಸ್ವಲ್ಪ ರಿಪ್ಲೈ ಮಾಡೋದು ಲೇಟ್ ಆಗುತ್ತೆ, ಸಹಕರಿಸಿ. ಏನಾದರೂ ಡೌಟ್ ಇದೆ ದಯವಿಟ್ಟು ಯಾರಾದರೂ ಕೇಳ್ಬೋದು. ನಿಮ್ಗೆ 1 ಮಿನಿಟ್ ಟೈಮನ್ನು ಕೊಡ್ತೀನಿ, ಸ್ಕೆಡ್ಯೂಲ್ ಬೇರೆ ಕಡೆ ಇದೆ. ಸೊ ದಯವಿಟ್ಟು ಸಹಕರಿಸಿ. ಏನು ಇಲ್ವಾ, ನಾನು ನೋಡ್ಬೋದಾ? ಆಕಾಶ್ ಹೂಗಾರ್ ಹೇಳಿ ಸರ್. ಹೇಳಿ ಸರ್, ಹೇಳಿ. ಬೇಗ ಟೈಪ್ ಮಾಡಿ ಕಳಿಸಿ. ಸಾರಿ ಸರ್, ಏನು ಇಲ್ಲ. ವೆರಿ ಗುಡ್, ಓಕೆ.